ಸ್ವಯಂ ಬ್ರಹ್ಮ ನಿರ್ಗುಣ ಲಭಿಸುವುದು ಬಹು ಸುಗಮದಿ. ಆರು ಭಕ್ತರ ಭಾರ ವಹಿಸುತ್ತ ಸಲಹುವನು ಬಹು ಪ್ರೇಮದಿ. ಆತನೇ ನಿಜ ಭಕ್ತನಿಗೆ ಮೃತ್ಯುವಿನ ಮುಖದಿಂಬಿಡಿಸಿದ. ಆತನೇ ಬಹುಮಾತ್ರೆಗಳನ್ನು ನುಂಗಿಯ ಸುಖದಿಸಲೆ ಬದುಕಿದ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 29ನೆಯ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಬ್ರಹ್ಮ ಸ್ವರೂಪವಾಗಿರುವಂಥ ಸದ್ಗುರುವಿನ ದರ್ಶನಕ್ಕೆ ಮನೆಗೆ ಹೋಗಿ ಅವರನ್ನು ಶಿವನಾಮ ಮಂತ್ರದೊಂದಿಗೆ ಎಚ್ಚರಿಸಿ ಗುರುದರ್ಶನಕ್ಕೆ ಕಳಿಸ್ತಕ್ಕಂಥ ಕಾಯಕವಾಗಿರುವಂತಹದ್ದನ್ನು ಆ ಶಿವಾಯ ನಮ ಶರಣನು ಯಾವುದೊಂದು ಸೇವೆ ಅನ್ನುವಂಥದ್ದು ಸಿಗದೆ ಈ ಸೇವೆಯನ್ನು ತಾನು ಕೈಗೊಳ್ಳುವಂಥವನಾದನು. ಬಹುವಿಧವಾಗಿ ಸದ್ಗುರುವಿನ ಸೇವೆಗಳಿರ್ತವೆ. ಆದರೂ ಕೂಡ ಅವನಿಗೆ ಸೇವಕರ ಬಹಳಷ್ಟು ಭಕ್ತಿಭಾವ ನಿಷ್ಠೆಯಿಂದ ಪಿಡಿದ ನಿಯಮವನ್ನು ಎಡಬಿಡದೆ ನಡೆಸುವ ಛಲದಿಂದ ಮಾಡ್ತಾ ಇದ್ದುದರಿಂದ ಗುರುವಿನ ಸನ್ನಿಧಿಯಲ್ಲಿ ಅವನಿಗೆ ಸೇವೆ ಅನ್ನುವಂಥದ್ದು ಸಿಗದೇ ಇದ್ದಾಗ ಅವನು ಹುಬ್ಬಳ್ಳಿ ಶಹರದೊಳಗೆ ಹೋಗಿ ಆ ಕಾಯಕವಾಗಿರ್ತಕ್ಕಂಥದ್ದನ್ನು ಗುರುದರ್ಶನಕ್ಕೆ ಕಳಿಸುವ ಕಾಯಕವಾಗಿರುವಂಥದ್ದನ್ನು ನೇಮದಿಂದ ನಡೆಸುತ್ತಿರುವಂಥ ಸಮಯದಲ್ಲಿ ಒಂದು ದಿವಸ ಅವನಿಗೆ ಆತಂಕವಾಗುವಂತಹದ್ದಾಯಿತು. ಆ ಆತಂಕವನ್ನು ಸದ್ಗುರುವೇ ಬಂದು ನಿವೃತ್ತಿ ಮಾಡಿ ಆ ಸೇವೆಯನ್ನು ಯಥಾಸಾಂಗವಾಗಿ ನಡೆಯುವ ಹಾಗೆ ಅನುಗ್ರಹಿಸಿದರು ಎನ್ನುವಂತಹ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ನಿರೂಪಣ ಮಾಡಿತು. ನಾವು ಬಹಳಷ್ಟು ಲೌಕಿಕದ ಕಾರ್ಯಕ್ಕೋಸ್ಕರವಾಗಿ ಸದ್ಗುರುವಿನ ಸಹಾಯವಾಗಿರ್ತಕ್ಕಂಥದ್ದನ್ನು ಪಡಿಲಿಕ್ಕೆ ಯತ್ನ ಮಾಡ್ತಾ ಇರ್ತೇವೆ. ಬಹಳಷ್ಟು 199 ಮತ್ತೇನೋ 0.9 ಲೌಕಿಕ ಕಾರ್ಯಕ್ಕೋಸ್ಕರವಾಗಿ ಅವನ ಆಶೀರ್ವಾದ, ಅವನ ಅನುಗ್ರಹ ಆ ನಿರ್ವಿಘ್ನವಾಗಿ ಸಾಗಬೇಕು ನಮ್ಮ ಕಾರ್ಯಗಳು ಅನ್ನುವುದಕ್ಕೋಸ್ಕರವಾಗಿ ನಾವು ಬಯಸ್ತಾ ಇರ್ತೇವೆ. ಯಾರು ಬಂದರು ನೋಡಿದ್ರು ನೀನು ಆಶೀರ್ವಾದ ಮಾಡ್ಬೇಕಪ್ಪ, ನೀನು ಅನುಗ್ರಹ ಮಾಡ್ಬೇಕಪ್ಪ, ಯಾತಕ್ಕಪ್ಪ
ಮಕ್ಕಳಾಗಿಲ್ಲಪ್ಪ, ಯಾತಕ್ಕಪ್ಪ? ಮಗಳಿಗೆ ವರ ಸಿಕ್ಕಲ್ಲಪ್ಪ, ಯಾತಕ್ಕಪ್ಪ? ಹೊಲ ಬೆಳಿವಲ್ದಪ್ಪ. ನಮಗಂತೂ ಹೆಣ್ಣು ನೋಡಿ ನೋಡಿ ಸಾಕಾಗೈತಪ್ಪ, ನೀನು ನೋಡು ಅಂತ ಬರ್ತಾರೆ ನಮ್ಮ ತಾಲಿ ಕೆಲವರು. ಒಂದು ನನ್ನ ಮಗ ಹೆಣ್ಣು ಹುಡುಕಿ ಕೊಡಪ್ಪ, ನನ್ನ ಮಗಳಿಗೆ ಗಂಡು ಹುಡುಕಿ ಕೊಡಪ್ಪ, ಆತವಾ ಬುತ್ತಿ ಕಟ್ಟವ ಹೋಗ್ತವೆ ಅಂತ ನಾವು ಬುತ್ತಿ ಕಟ್ಟು ಹುಡುಕೊಂಬರ್ತಾವೆ. ಹೋಗಿ ನೀನು ಮಾಡಿದ್ರೆ ಮತ್ತಿನ್ಯಾರು ಮಾಡ್ಬೇಕಪ್ಪ? ತೋಟದಾಗ ಕಾಯ ಆಳ ಮನುಷ್ಯ ಇಲ್ಲಪ್ಪ, ಅವ್ನಿಗೆ ಏನಾರ ಮಾಡಿ ಬರಂಗೆ ಅನುಗ್ರಹ ಮಾಡಪ್ಪ. ನನ್ನ ಹೊಲ ಸಿಗಂಗೆ ಮಾಡಪ್ಪ, ನನ್ನ ಮನೆ ಸಿಗಂಗೆ ಮಾಡಪ್ಪ. ಅನಂತ ಬಯಕೆಗಳದಾವ, ಎಷ್ಟದಾವ. ಅಷ್ಟು ಅಲ್ಲಿ ಈಡೇರಿಸ್ಕೊಳಕ್ಕೆ ನೋಡ್ತಾ ಇರ್ತಾವೆ ನಾವು. ಅಲ್ಲಿ ಏನು ಈಡೇರಿಸ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ, ಎಲ್ಲಿ ಏನು ಈಡೇರಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಆ ಪ್ರಬಲವಾದಂಥ ಸಂಸ್ಕಾರ, ಮೋಹ, ಆ ಇಚ್ಛೆ ಅವುಗಳಿಂದ ಕೂಡಿಕೊಂಡಿದ್ದ ದಶೆಯಿಂದ, ಆ ಹುಚ್ಚು ಹತ್ತಿದ್ರ ದಶೆಯಿಂದ ನಮಗೆ ಅದನ್ನ ಬಡಬಡುತ್ತೇವೆ. ಯಾವ ದೇವ್ರ ಹತ್ರ ಹೋದ್ರೂ ಅದನ್ನು ಬಡಬಡುತ್ತೇವೆ, ಯಾವ ಕ್ಷೇತ್ರಕ್ಕೆ ಹೋದ್ರೂ ಅದನ್ನು ಬಡಬಡಿಸ್ತೇವೆ, ಯಾರ ಹತ್ರ ಹೋದ್ರೂ ಅದನ್ನೇ ಬಡಬಡಿಸೋದು, ಅದನ್ನೇ ಬಡಬಡಿಸೋದು. ಹುಚ್ಚು ಹಿಡ್ದಾರೆ ಹೆಂಗೆ ತಮ್ಮ ಯಾವ್ಯಾವ ಹುಚ್ಚು ಹಿಡ್ದಿರ್ತದೋ ಅದನ್ನು ಬಡಬಡಿಸ್ತಿರ್ತಾರೆ. ಸುಮ್ಮನೆ ಕೈಯಲ್ಲಿ ಲೆಕ್ಕ ಹಾಕ್ತಿರ್ತಾರೆ. ಈ ವ್ಯಾಪಾರ ಗೀಪಾರ ಮಾಡಿದಾರೆ ಇರ್ತಾರಲ್ಲ, ಅವ್ರಿಗೆ ಹುಚ್ಚು ಹಿಡಿದು ಬಿಡ್ತಂದ್ರೆ ಹೆಂಗೆ ಕೈಯಲ್ಲಿ ಲೆಕ್ಕ ಹಾಕ್ತಿರ್ತಾರೆ, ಲಕ್ಷ ಕೋಟಿ ಅದು ಇದು ಹಿಂಗೆ ಅನ್ಕಂತ ಹಾಕ್ತಿರ್ತಾರೆ ಲೆಕ್ಕ. ಒಬ್ಬೊಬ್ರಿಗೆ ಒಂದು ನಮೂನೆ ಹುಚ್ಚಿರ್ತಾವಲ್ಲ, ಆ ಹುಚ್ಚು ಅತಿ ಆಗಿಬಿಟ್ಟಾಗ ಆ ತಲೆ ಒಳಗೆ ಅದನ್ನು ಹಿಡ್ಕೋಣ ಅಂತ ಶಕ್ತಿ ಇಲ್ದಂಗೆ ಅದು ಬಸ್ಟ್ ಆಗ್ಬಿಡ್ತಾವೆ ಕೆಲವು ಮೆದುಳಿನ ಶಕ್ತಿಗಳು. ಅವಾಗ ಅಲ್ಲಿ ಕಾಯಂ ಕುಂತು ಬಿಡ್ತೈತೆ ಆ ಹುಚ್ಚು, ಅದನ್ನು ಬಡಬಡ್ತಿರ್ತಾವೆ. ಅದನ್ನು ಬಂದು ನೋಡು ನಮ್ಮನ್ನು ಹೊಡೆಯಕ್ಕೆ ಬಂದು ನೋಡು ಅಂತಿರ್ತಾರೆ. ಭಯಗೊಂಡು ಬಿಟ್ಟಿರ್ತಾರಲ್ಲಿ ಕೆಲವರು. ಅಲ್ಲಿ ಬಂದ ನೋಡಿ, ಈ ಕೊಲೆ ಬಂದ ನೋಡಿ, ಅಲ್ಲಿ ಹಿಡ್ಕೊಂಡ ಬಡಿಗೆ ಹಿಡ್ಕೊಂಡು ನಾನು ಇದನ್ನು ಅಂತೇಳಿ ಅಷ್ಟು ಭ್ರಮ. ಅದು ಭ್ರಮ ಹಂಗೆ ಬಂದ್ಬಿಡ್ತೈತಿ. ನಾಗೇನಹಳ್ಳಿ ಮೇಷ್ಟ್ರು ಅಂತದಾರೆ, ಭಾಳ ಸಾತ್ವಿಕರು. ಅವನಿಗೊಮ್ಮೆ ನಾಗೇನಹಳ್ಳಿಗೆ ಹೋದಾಗ ಒಬ್ಬ ಶಿವಪ್ಪ ಅಂತ ಇದ್ದ ಕರ್ರನನು, ಭಾರಿ ದಪ್ಪ. ನಾನು ಯಾತ್ರ ಕಾಲಕ್ಕೂ ಬೆದರಿಸ್ಬಿಟ್ಟವನ ತೀರ್ತಾವನ್ನ, ನಿನ್ನ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತೇಳಿ ಬೆದರಿಸ್ಬಿಟ್ಟವನ. ಅದ ಭಯ ಇಟ್ಕೊಂಡು ಇಲ್ಲಿ ಬಂದರೆ ಶಾಸ್ತ್ರ ಕೂತ್ರೆ ಎದ್ದೆದ್ದು ಹೋಗೋನು ಕೋಲ್ಯಾಗ. ಅಲ್ಲಿ ಬಂದಾನೆ ನೋಡಪ್ಪ, ಈ ಕೊಲೆ ಬಂದಾನೆ ನೋಡಪ್ಪ, ಶಿವಪ್ಪ ಬಂದಾನೆ ನೋಡಪ್ಪ. ಬರೀ ಅದೇ ಅವನಿಗೆ ಹೊಳೆದಂಡಗಿದ್ನಪ್ಪ, ಅವನು ಅಲ್ಲಿದ್ನಪ್ಪ ಇಲ್ಲಿದ್ನಪ್ಪ. 2-3 ದಿವಸ ನೋಡಿ ಅಜ್ಜಾರು, ಇವನಿಗೆ ಹಿಂಗೆ ಭ್ರಮ ಆಗಿಬಿಟ್ಟೈತಿ, ಇವನಿಗೆ ಹೋಗೋದಿಲ್ಲ ಅಂತೇಳಿ ಅವನು ಕರೆಸಿ ನಾನೇನು ಮಾಡೋದಿಲ್ಲಪ್ಪ ಅಂತ ಹೇಳಿದ ಬಳಿಕ ಸುಮ್ಮನೆ ಚಾಸ್ಟಿಗೆ ಅಂದ್ನಪ್ಪ ನಾನು ಅಂತ ಹಿಂಗಂದು ಬಳಿಕ ಅದು ಹೋಗ್ಬಿಡ್ತಾವ. ಅವನಿಗೆ ಆರಾಮಾಗಿ ಕೂತ್ಕೊಂಡು ಅದು ಹೋಗ್ಬಿಡ್ತಾವ ಭ್ರಮ. ಹೇಳುವ ತಾತ್ಪರ್ಯ ಅಷ್ಟೇ, ಯಾವ್ದಕ್ಕಾರ ಭಯಗೊಂಡ್ರೆ ಈ ರಾತ್ರಿ ಪಾತ್ರೆ ಹೊರಗೆಲ್ಲರ ಹೋದಾಗ ಏನಾರ ಒಂದು ಕಂಡು ಬಿಡ್ತು ಅಂದರೆ ಆಮೇಲೆ ಮನೆಯಾಗೂ ಅದ ಕಾಣಕ್ಕೆ ಶುರು ಮಾಡಿಬಿಡ್ತೈತಿ. ಮತ್ತಿನ್ನು ಬೇರೆ ಬೇರೆ ರೂಪದಿಂದ ಭ್ರಮದಾಗ ಏನೇನು ಕಾಣ್ತಾವ ಅನ್ನತಕ್ಕಂಥ ಭ್ರಮ ಹತ್ಯೆ ಗೊತ್ತಾಗ್ತಾವೆ. ಯಾರ್ಯಾರಿಗೆ ಯಾವ ಭ್ರಮ ಇರ್ತೈತಿ. ಗಾಂಜಾ ಸೇದರಿದ್ರು ಸೊಪ್ಪು ತಗೊಂಬಂದಂಗೆ ಆಕೈತಿ, ಯಾರು ಬಂದರು ಇವ್ನು ತಂದಿರ್ಬೇಕು, ಬಹುತೇಕ ಇಂಥಲ್ಲಿರ್ಬೇಕು ಅನ್ನೋ ಭ್ರಮ ಆಗ್ತದೆ ಅವನಿಗೆ. ಮತ್ತು ಹಿಂಗೆ ಒಟ್ಟು ಒಂದೊಂದು ಹಂಗೆ ಅವು. ಯಾರ್ಯಾರು ಯಾತ್ರೆಗೆ ಹೆಚ್ಚು ಭ್ರಮ ಇರ್ತೈತೋ ಅದೇ ಕಾಣ್ತಿರ್ತೈತಿ. ಆದ್ರಸಿಂದ ಯಾಕೆ ಹಂಗೆ ಬಡಬಡಿಸ್ತವೆ ನಾವು ಅಂದರೆ ಆ ಹುಚ್ಚು ಹಿಡ್ದತಿ ನಮಗೆ, ಪ್ರಪಂಚದ ಹುಚ್ಚು ಹಿಡ್ದತಿ, ಭ್ರಾಂತಿ ಸಂಸಾರದ ಹುಚ್ಚು ಹಿಡಿದು ಬಿಟ್ಟತಿ. ಅದಕ್ಕೋಸ್ಕರವಾಗಿ ಅದೇ ಬೇಕು. ಮಕ್ಳು ಹೆಂಗೆ ಹಠ ಮಾಡ್ತಿರ್ತಾವ ನೋಡು,
ಯಾವ್ದಾರ ಒಂದು ಹಠ ಬಂದ್ಬಿಡ್ತಂದ್ರೆ ಅದೇ ಬೇಕು ಅದೇ ಬೇಕು, ಅದು ಕೊಡಮಟ್ಟ ಸುಮ್ಮನೆ ಇರೋದೇ ಇಲ್ಲ. ಹಂಗೆ ನಾವು ಕೂಡ ಬಹಳಷ್ಟು ಲೌಕಿಕಕ್ಕೋಸ್ಕರವಾಗಿ ಸಹಾಯವನ್ನು ನಾವು ಪಡೆಯುವಂಥ ಪ್ರಯತ್ನದಲ್ಲೇ ಹೆಚ್ಚಿರ್ತಕ್ಕಂಥದ್ದಾಗಿದೆ. ಆದ್ರಿಂದ ಆ ಪ್ರವೃತ್ತಿಯಾಗಿರ್ತಕ್ಕಂಥದ್ದನ್ನು ಬಿಟ್ಟು ಅವನು ಹೆಂಗೆ ಪಾರಮಾರ್ಥಿಕ, ಅವನೇನು ಕರೀಲಿಲ್ಲ. ಅವನು ಸಹಾಯ ಮಾಡು, ವಿಘ್ನ ಮಾಡ್ತಾರೆ, ಏನೋ ತನ್ನ ಕಾಯಕ ಮಾಡ್ತಾ ಇದ್ದ. ಆ ವಿಘ್ನ ಮಾಡಿದರು, ಬಾಯಾಗರಿಬಿ ತುರುಕಿದ್ರು, ಮತ್ತು ಅವನು ಹೋಗಿ ಬಂದಿಖಾನೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಜೈಲಿಗೆ ಹಾಕಿಬಿಡ್ಬೇಕು ಅವನ್ನ, ಹುಚ್ಚದ ನೀವು. ಆದರೂ ಒಂದು ಉತ್ತಮವಾಗಿರುವಂಥ ಕಾರ್ಯಕ್ಕೋಸ್ಕರವಾಗಿ ತನ್ನ ಸಮಯ, ತನ್ನ ವಾಣಿ, ತನ್ನ ಶರೀರ, ತನ್ನ ಮನಸ್ಸು, ತ್ರಿಕರಣಗಳನ್ನು ತಾನು ಒಪ್ಪಿಸ್ತಾ ಇದ್ದಾನೆ ಅವನು ಅಂದಾಗ ನಿಮಗೆ ರಕ್ಷಣೆ ಮಾಡಬೇಕು ಅಂತ. ಆ ದೃಷ್ಟಿಯಿಂದ ಧರ್ಮೋ ರಕ್ಷತಿ ರಕ್ಷಿತ ಅಂಥೇಳಿ, ಹಂಗ ಧರ್ಮ ನಮ್ಮನ್ನು ರಕ್ಷಿಸುವುದಿಲ್ಲ. ನಮ್ಮನ್ನ ಧರ್ಮ ಅನ್ನುವಂಥದ್ದು ಹಂಗೆ ರಕ್ಷಿಸುವುದಿಲ್ಲ. ನಾವು ಮೊದಲು ಧರ್ಮ ಮಾಡಿದಾಗ ಅದು ನಮಗೆ ಸ್ವಲ್ಪ ಮತ್ಪಶ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತೆ. ಧರ್ಮವನ್ನ, ಪರೋಪಕಾರವನ್ನ, ದಾನವನ್ನ, ಸಹಾಯವನ್ನ ಇವನ್ನ ನಾವು ಸ್ವಲ್ಪ ಮಾಡಿದ್ರೆ ಸಾಕು, ತ್ರಾಯತೋ ಮಹತೋ ಭಯಾನ್ ಅಂತೆ. ಸ್ವಲ್ಪ ಮಾಡಿದ್ರೆ ಸಾಕು, ಅದು ಬಹಳಷ್ಟು ನಮ್ಮನ್ನ ಕಾಪಾಡ್ತತಿ ಅಂತ ಹೇಳಿ. ಅದರಿಂದ ಅಂಥ ಒಂದು ಸೇವಾ ಧರ್ಮ ಅದು, ಪರೋಪಕಾರ ಧರ್ಮ ಅದು, ಸದ್ಗುರುವಿನ ದರ್ಶನಕ್ಕೆ ಕಳಿಸುವ ಧರ್ಮ ಅದು, ಅಜ್ಞಾನ ಅಂಧಕಾರದಲ್ಲಿರ್ತಕ್ಕಂಥವ್ರನ್ನು ಸುಜ್ಞಾನದ ಕಡೆಗೆ ಕಳಿಸ್ತಕ್ಕಂಥ ಧರ್ಮ, ನಿದ್ದೆಯೊಳಗಿರ್ತಕ್ಕಂಥವ್ರನ್ನು ಎಬ್ಬಿಸಿ ಸದ್ಗುರುವಿನ ಹತ್ರ ಕಳಿಸ್ತಕ್ಕಂಥ ಒಂದು ಧರ್ಮ, ಅದು ಸದ್ಗುರುವಿನ ಉದ್ದೇಶಕ್ಕೆ ಸಹಾಯವಾಗಿರುವಂಥದ್ದು. ಉದ್ಧಾರ ಮಾಡುವುದೇ ಅವನ ಉದ್ದೇಶ. ಉದ್ಧಾರ ಮಾಡ್ಬೇಕಾದ್ರೆ ಅವ್ರ ಹತ್ರ ಬರ್ಬೇಕಲ್ಲ, ಅವ್ರು ಬರ್ಬೇಕು, ಅವ್ರ ಸ್ಮರಣ ಆಗ್ಬೇಕು, ಅವ್ರ ದರ್ಶನ ಆಗಬೇಕು, ಸ್ಪರ್ಶನ ಆಗಬೇಕು, ಸಂಭಾಷಣೆ ಆಗಬೇಕು. ಅಂಥ ಒಂದು ಏನು ಉದ್ದೇಶವನ್ನು ಇಟ್ಟುಕೊಂಡು ಅವತರಿಸಿರುವರೋ ಆ ಉದ್ದೇಶಕ್ಕೆ ಸಹಾಯವಾಗಿರ್ತಕ್ಕಂಥ, ಸಹಕಾರವಾಗಿರ್ತಕ್ಕಂಥದ್ದನ್ನು ನಾವು ಮಾಡಿದಾಗ ಅದು ನಮಗೆ ಸಹಾಯವಾಗುವಂತಹದ್ದಾಗುವುದು. ಯಾವುದೋ ರೂಪದಿಂದ, ಯಾವುದೋ ಕಾರಣದಿಂದ, ಯಾವುದೋ ನಿಮಿತ್ತದಿಂದ ಬಂದು ಸಹಾಯ ಮಾಡುವಂತಹದ್ದಾಗುವುದು ಅಂಥೇಳಿ. ನಾವು ಮಾಡದಲ್ಲೇ ಸಹಾಯ ಕೇಳಿದ್ವಿ ಅಂದರೆ, ಧರ್ಮ ಮಾಡದಲ್ಲೇ ಧರ್ಮ ರಕ್ಷಣೆ ಮಾಡಲಿ ಅಂದರೆ, ಧರ್ಮ ಮಾಡಿದ್ರೂ ರಕ್ಷಣೆ ಆಗ್ತಕ್ಕಂಥದ್ದು ಒಮ್ಮೊಮ್ಮೆ ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಪ್ರಸಂಗ ಬರ್ತದೆ. ಮತ್ತು ಧರ್ಮನೇ ಮಾಡದೇ ಇದ್ದಾಗ ಧರ್ಮ ರಕ್ಷಣೆ ಮಾಡಲಿ ನಮಗೆ ಅಂತಂದರೆ, ಧರ್ಮದ ಆಚರಣೆಯೇ ಮಾಡದೇ ಇದ್ದರೆ ನಾವು ಧರ್ಮ ನಮ್ಮನ್ನು ಕಾಪಾಡಲಿ ಅಂತಂದರೆ ಅದು ಕಾಪಾಡ್ತಕ್ಕಂಥದ್ದಾಗುವುದಿಲ್ಲ. ಮೊದಲು ನಾವು ಸ್ವಲ್ಪ ಮಾಡಿದರೆ ಸಾಕು, ಅದು ನಮ್ಮನ್ನು ಬಹಳಷ್ಟು ದುಃಖದಿಂದ, ಆಪತ್ತಿನಿಂದ, ಎಲ್ಲದರಿಂದಲೂ ಪಾರು ಮಾಡ್ತಕ್ಕಂಥದ್ದಾಗುವುದು. ಶ್ರೀಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟ ಬಿಟ್ಟ ಅಂತೇಳಿ ಪ್ರಾರ್ಥನೆ ಮಾಡಿದ ಕೂಡಲೇ ಐತಿ. ಆದರೆ ಅದರ ಹಿನ್ನೆಲೆ ಏನೈತಿ ಅನ್ನತಕ್ಕಂಥದ್ದು,
ಶಿಶುಪಾಲ 101 ತಪ್ಪು ಮಾಡಿದಾಗ ಅಗ್ರ ಪೂಜೆಯಲ್ಲಿ ಕುಂತಾಗ ಬಹಳಷ್ಟು ಬಂದು ಬೈಲಿಕ್ಕೆ ಹತ್ತಿದ. ಅವನು ಹುಟ್ಟಿದಾಗ 4 ಕೈಗಳಿದ್ದವು ಅವನಿಗೆ. ಅವನು ರಾಕ್ಷಸ. ವ್ಯತಿ ಆಗಿಬಿಡ್ತು. ಅವಾಗಲೇ ಕೊಂದು ಬಿಡ್ಬೇಕು ಇವನ್ನ ಅಂತ ಭಾಳಷ್ಟು ಮಂದಿ ಹೇಳಿದ್ರು. ಇದನ್ನೆಲ್ಲರೂ ಇಟ್ಕೊಂಡವ್ರು ಉಂಟ ಅಂಥೇಳಿ. ಆದರೆ ತಾಯಿಗೆ ಹಂಗೆ ಒಪ್ಪಲಿಕ್ಕಾಗಲಿಲ್ಲ. ಆವಾಗ ಆಕಾಶವಾಣಿ ಆಯಿತು, ಇದು ಯಾರ ತೊಡೆ ಮೇಲೆ ಹೋದಾಗ ಕೈ ಇಲ್ದಂಗೆ ಆಗ್ತಾವೋ ಅವರಿಂದ ನಾಶವಾಗ್ತಕ್ಕಂಥದ್ದು, ಹಂಗೆ ನಾಶವಾಗೋದಲ್ಲಿದು ಅಂಥೇಳಿ. ಅವ ಭಾಳಷ್ಟು ಮಂದಿ ಬಂಧು ಬಾಂಧವರು, ರಾಜಾದಿರಾಜರು, ಚಕ್ರವರ್ತಿಗಳು, ಯಾರು ಅವರು ರಾಜರು ಕೊಟ್ಟರು. ಯಾರ ಕೈಯೊಳಗೆ ಹೋದ್ರೂ ಆ ಕೈಗಳು ಹೋಗಲಿಲ್ಲ. ಶ್ರೀಕೃಷ್ಣನು ಬಂದ, ಅವನ ಕೈಯಾಗ ಹೋದ ಕೂಡಲೇ ಹೋಗ್ಬಿಟ್ಟು ತೀರ್ತು. ಇವನಿಂದಲೇ ನನ್ನ ಮಗನ ಮರಣ ಅನ್ನತಕ್ಕಂಥದ್ದು ಗೊತ್ತಾಗಿ ಆಕೆಗೆ ಬಹಳಷ್ಟು ಬೇಡಿಕೊಂಡಳು. ಆಯಿತು, ಅವನು 101 ತಪ್ಪು ಮಾಡಿದ್ರು ಕೂಡ ಕ್ಷಮಿಸ್ತಾನೆ, 101 ಮೇಲೆ ಮಾಡಿದ್ರೆ ಮಾತ್ರ ಕ್ಷಮಿಸೋದಿಲ್ಲ. ಹೀಗೆ ಬಂದು ರಾಶಿಯಾಗದಲ್ಲಿ ಅಗ್ರಪೂಜೆಯಲ್ಲಿ ಕೂತಿರುವಾಗ ಬಹಳಷ್ಟು ಅಹಂಕಾರಿಯಾಗಿ ಬಂದು ತಾನು ಶ್ರೀಕೃಷ್ಣನನ್ನು ಹೀನಾಯವಾಗಿ ಮಾತಾಡಿ, ಮನಬಂದಂತೆ ಮಾತಾಡಿ 101 ತಪ್ಪುಗಳನ್ನು ಮಾಡಿದ. 3 ಇದ್ದಂಗೆ ಎಚ್ಚರ ಕೊಟ್ಟಿನ, 3 ಉಳಿದವೆ, 2 ಉಳಿದವೆ, 1 ಉಳಿದತಿ ಅಂತ. ನೀನೇನು ಮಾಡಿ ಅಂತೇಳಿ 102ನೇ ತಪ್ಪಾದ ಕೂಡಲೇ ಚಕ್ರವನ್ನು ಆಹ್ವಾನ ಮಾಡಿದ ಅವನು ಅಂತ. ಚಕ್ರ ಆಹ್ವಾನ ಮಾಡಿ ಬಿಟ್ಟ ತಕ್ಷಣದಲ್ಲಿ ಹೋಗಿ ಅವನು ಶಿರಸ್ಸು ಛೇದನ ಮಾಡ್ತು. ವಾಪಸ್ ಬಂದಾಗ ಅದು ಕೈಯಲ್ಲಿ ಕುಂತಾಗ ಸ್ವಲ್ಪ ಅದು ರಕ್ತ ಬರುವಂತಹದ್ದಾಯಿತು. ಅದು ಆಕೆಯ ಭಾಗ್ಯ. ಮುಂದಿನ ಒಂದು ಅಕ್ಷಯ ವಸ್ತ್ರಕ್ಕೆ ಆ ಕಾರಣವಾಗಿರ್ತಕ್ಕಂಥದ್ದು. ಅವನಿಗೆ ಎಲ್ಲಿ ಶಸ್ತ್ರಾಸ್ತ್ರವನ್ನು ಕಡಿದ್ರೆ ಏನೂ ಆಗಲಿಲ್ಲಂತವನು, ಸುಡಲಿಕ್ಕಾಗದೆ ಇರ್ತಕ್ಕಂಥವನವನು, ಕೊಲ್ಲಲಿಕ್ಕಾಗದೆ ಇರ್ತಕ್ಕಂಥವನು. ಆದರೂ ಒಂದು ನಿಮಿತ್ತ, ಸಹಾಯ ಮಾಡ್ತಕ್ಕಂಥ ನಿಮಿತ್ತ ಬೇಕಲ್ಲ. ನಿತ್ಯ ತೃಪ್ತನಾಗಿರ್ತಕ್ಕಂಥವನಿಗೆ ಊಟ ಎಲ್ಲಿ ಆದ್ರೂ ಉಣಿಸಿದವರಿಗೆ ಅಖಿಲ ಸಂಪತ್ತಾಗಬೇಕು ಅನ್ನತಕ್ಕಂಥ ಒಂದು ಇಚ್ಛೆಯಿಂದ ಉಣ್ತಕ್ಕಂಥ ಹಸುವು, ಉಡ್ತಕ್ಕಂಥ ಹಸುವು, ಇವೆಲ್ಲ ಹಾಗಾದಾಗ ಸ್ವಲ್ಪ ರಕ್ತ ಬಂದ ಕೂಡಲೇ ಮಗ್ಗಲ್ದಾಗ ಕುಂತದ್ದಲ್ಲ ದ್ರೌಪದಿ ತನ್ನ ಮುತ್ತಿನ ಸೆರಗು ಜರತ ಬಂಗಾರದ ಸೀಡಿಯಾಗಿರ್ತದೆ ಅದನ್ನು ಹರಿದು ಕಟ್ಟಿಬಿಟ್ಲು. ಈ ಕಟ್ಟಿರ್ತಕ್ಕಂಥ ಒಂದೊಂದು ಎಳೆಯ ಋಣವನ್ನು ನಾನು ಹೆಂಗೆ ತೀರಿಸ್ಬೇಕು, ನಿನಗೆ ತೀರಿಸ್ತಾನೆ ಸಮಯ ಬಂದಾಗ ಅಂತ ಹೇಳಿದ. ಅದೊಂದು ಎಳೆನೂ ಋಣವಾಗುತ್ತದೆ ಅಂತೇಳಿ, ಒಂದು ಅಗಳನ್ನ ಋಣವಾಗುತ್ತದೆ, ಒಂದು ಹನಿ ನೀರು ಋಣವಾಗುತ್ತದೆ. ಆ ಋಣ ಯಾವುದೋ ಹೋಗದಿಂದ ತೀರಿಸ್ಲೇಬೇಕು ಅದನ್ನು ಅಂತಿರ್ತಾರೆ ನೋಡು. ಅವ್ರ ಮನೆಯಾಗ ಹೋದ ಕೂಡಲೇ ಚಹಾ ಕೊಟ್ಟರು, ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು, ಹಂಗೆ ನಾವು ಕೊಡ್ಬೇಕು. ಆ ಚಹಾ ಕೊಟ್ಟದಕ್ಕೆ ಮತ್ತೆ ಚಹಾ ಕೊಡೋ ಋಣ ತೀರಿಸಿ ಹೋಗ್ಬೇಕು. ಯಾರ್ಯಾರು ಏನೇನು ಕೊಟ್ಟಿದ್ರು ಅದನ್ನು ಕೊಟ್ಟು ತೀರ್ಸ್ಕೊಳ್ಳೋದು ಋಣ ಅಂತ. ದುಡ್ಡು ಕೊಟ್ಟಿದ್ರು ಅದು ದುಡ್ಡು ಕೊಟ್ಟು ತೀರ್ಸಿ ಅಂತಾರೆ. ಲಗ್ನದಾಗ ಹೋಗಿ ಮುಯಿ ಮಾಡಿದ್ರು ಅಂದರೆ ಅವ್ರದ್ದು ಯಾವ್ದಾರ ಕಾರ್ಯದಾಗ ಹೋಗಿ ಆ ಮುಯಿ ಅದೇನು ಋಣ ತೀರ್ಸ್ಕೊಳ್ಳೋ ಅಂತ ಒಂದು ವ್ಯವಸ್ಥೆ ಅದು. ಲೌಕಿಕದೊಳಗೂ ಆ ವ್ಯವಸ್ಥೆ ಐತದು, ಧರ್ಮದೊಳಗೂ ಆ ವ್ಯವಸ್ಥೆ ಐತದು. ಅಂದಾಗ ದೇವರು ಕೂಡ, ಪರಮಾತ್ಮನು ಕೂಡ ಸಹಾಯ ಮಾಡ್ತಕ್ಕ ಅದೊಂದು ವ್ಯವಸ್ಥೆ ಬೇಕದು. ಹಂಗೆ ನಾವೆಲ್ಲ ಹಂಗೆ ಬರಲಿ ಅನ್ನತಕ್ಕಂಥವ್ರು. ಏನೇನು ಬರ್ತಲ್ಲ ಹಂಗೆ ಬರಲಿ ಬಂದಂಗೆ ಸೋಂಬೇರಿತನ ಮಾಡ್ಕೊಂತ ಹೋಗೋದು, ಇಲ್ಲದ್ದೆಲ್ಲ ಬಯಸೋದು. ಹಿಂಗಾಗಲಿ, ಹಂಗಾಗ್ಬೇಕು, ಹಿಂಗಾಗಲಿ. ಯುದ್ಧಲ್ಲೇ ಉಣ್ಣಾಕ ಬರಲಿ, ನಮ್ಗೆ ಉಣ್ಣಾಕ ಇದ್ದಲ್ಲೇ ಉಣ್ಣಾಕ ತಂದು ಕೊಟ್ರು ಬಾಯಾಗಿಡ್ಲಿ, ಅಲ್ಲಿ ತನಕ ನಮ್ಮ ಸೋಂಬೇರ್ತನ. ನೀರು ಅವರ ಕುಡಿಸ್ಲಿ, ತೊಳೆದಿದ್ರೆ ಅವರ ತೊಳಿಲಿ, ಮುಂಜಾನೆ ಮೈ ತೊಳೆದು ಅವರ ತೊಳಿಲಿ, ಬಟ್ಟೆ ಅವರ ತೊಳಿಲಿ. ಎಷ್ಟು ಸೋಂಬೇರ್ತನಕ್ಕೆ ಬರ್ತಂದ್ರೆ ಇಷ್ಟು.
ಕೆಲಸಿ ಕಂಡು ಕತ್ತಿ ಕಾಲು ಎತ್ತಿತ್ತಂತ. ಇದೊಂದು ಗಾದೆ ಗೊತ್ತಾ ನಿನಗೆ? ಇವನಿಗೆ ಗೊತ್ತಾ? ಅವನಿಗೆ ಗೊತ್ತೈತಪ್ಪ. ಪುಕ್ಷೇಟೆ ಮಾಡೋ ಚೌರದಾರನ ಕಂಡು ಕತ್ತಿನೂ ಕತ್ತಿ ನಂದೋಟ್ ಕೂದಲಕ್ಕಿರಿ ಉಗುರು ತೆಗಿ ಅಂತ. ಪುಕ್ಷೇಟೆ ಸಿಗಂಗೆ ಕಾಣ್ತು ಅಂದ್ರೆ ಎಲ್ಲ ಬೇಕು ಅಂತತಿ. ಅದ ದುಡ್ಡು ಕೊಟ್ಟು ತಗೋಬೇಕು ಅಂದ್ರೆ ಆಗೋದಲ್ಲ. ಹೇಳುವ ತಾತ್ಪರ್ಯ ಇಷ್ಟೇ, ಇಲ್ಲಿ ನಾವೇನು ಕೊಡದಲ್ಲೇ ಬಯಸಿದ್ರೆ ಸಿಗೋದಿಲ್ಲ ಅನ್ನತಕ್ಕಂಥದ್ದು. ಭೂಮಿಗೆ ಬೀಜವನ್ನು ಬಿತ್ತದೆ ಬೆಳೆಯುವುದಿಲ್ಲ. ಹಂಗೆ ಬೆಳೀಲಿ ನನ್ನ ಹೊಲ ಅಂದ್ರೆ ಹಾಕಬೇಕು, ಹೊಲ ಹೊಡಿಬೇಕು, ಗೊಬ್ಬರ ಕಡಿಬೇಕು, ಅದಕ್ಕೆ ಸರಿಯಾಗಿ ಬಿತ್ತಬೇಕು, ಏನೇನು ಮಾಡ್ಬೇಕು ಅವನ್ನೆಲ್ಲ ಮಾಡಬೇಕು. ಮಾಡ್ದೆ ಹಂಗೆ ಬರಲಿ ಅಂದರೆ ಬರ್ತಕ್ಕಂಥದ್ದಾಗುವುದಿಲ್ಲ. ನಮ್ಮ ಅಪೇಕ್ಷೆ ಎಲ್ಲ ಹಂಗೈತಿ. ನಮ್ಮ ಅಪೇಕ್ಷೆ ಎಳ್ಳಿ ನೋಟು ಮಾಡಿ ಬೆಟ್ಟದೊಟ್ಟು ಕೇಳೋದೇ ಅಪೇಕ್ಷೆ. ₹1 ₹2 ಕಾಣಿಕೆ ಹಾಕಿ ಜಾಸ್ತಿ ವರದಕ್ಷಿಣೆ ಕೊಡೋಂಥ ಹುಡುಗಿ ಸಿಗ್ಬೇಕಪ್ಪ ನಮಗೆ ಅಂತ. ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಕ್ಕಂಥ ಹುಡುಗಿ ಸಿಗ್ಬೇಕಪ್ಪ ಅಂತಾರೆ ಒಂದು ಕಾಲ ಹಾಕಿ. ನನ್ನ ಹೊಲ ಬೆಳೆ ಹೆಂಗೆ ಮಾಡಪ್ಪ, ಬೂದಿ ತಗೊಂಬಂದವಿ ಅಂತಾರೆ. ಗೊಬ್ಬರ ಹಾಕೋದು ಬೇಡ ಅಂತ ಬರೀ ಬೂದಿ ಹಾಕಿದ್ಮೇಲೆ ಅವ್ರಿಗೆ ಬೆಳಿಬೇಕು. ಒಂದು ಕಾಲಿಗೆ 1.25 ಲಕ್ಷ ಬೆಳಿಬೇಕು ಅಂತ ಉದ್ದೇಶ. ಅಂದರೆ ತತ್ವ ಅಲ್ಲ ಅಂತೇಳಿ ಅದನ್ನು ನಾವು ಎಷ್ಟು ಪಡಿಬೇಕು ಅಷ್ಟು ಮಾಡಿ ಪಡೆದ್ರೆ ಮಾತ್ರ ಅದು ಶ್ರೇಷ್ಠವೆನಿಸ್ತತಿ. ಇಲ್ಲದ್ರೆ ಅದೊಂದು ರೀತಿ ಚೋರತನವಾಗ್ತಕ್ಕಂಥದ್ದಾಗೋ. ಕಷ್ಟಕ್ಕೆ ತಕ್ಕ ಫಲ ಇರಬೇಕು, ಅದು ಸರಿಯಾದದ್ದು. ಅದು ಕಷ್ಟಕ್ಕೆ ತಕ್ಕ ಫಲವಿಲ್ಲ ಅಂದ್ರೆ ಅದು ಸರಿಯಾದದ್ದಲ್ಲ ಅಂತ. ಆದ್ರದಿಂದ ನಾವು ಎಷ್ಟು ಮಾಡ್ತವೋ ಅಷ್ಟು ನಮಗೆ, ಎಷ್ಟು ನಾವು ಅದನ್ನು ಮಾಡ್ತವೋ ಅಷ್ಟು ನಮಗೆ ಸಿಗ್ತಕ್ಕಂಥದ್ದಾಗುವುದು ಅನ್ನುವಂಥದ್ದು ಮೂಲ ಉದ್ದೇಶವಾಗಿರ್ತಕ್ಕಂಥದ್ದು. ಮಾಡ್ದಲೆ ಕೆಲವರು ಬರ್ತಾರೆ, ಓದಂಗೆ ಎಲ್ಲ ಪಾಸ್ ಮಾಡ್ಬೇಕಪ್ಪ ಹುಡುಗನ್ನ, ಉಡಾಳಾಗಿ ತಿರುಗಿರ್ತಾನೆ ಅವ್ನು ಪಾಸ್ ಮಾಡ್ಬೇಕಂತ. ಅವನು ಪಾಸ್ ಮಾಡಿ ಮುಂದೆ ದೇಶಕ್ಕೆ ಕಂಟಕನ್ ಮಾಡೋದು ಸಹಿ ಅವನ್ನ. ಏನು ಬರೆಯೋಕ್ಕೆ ಬರ್ದನ್ನ, ಏನು ಓದಕ್ಕೆ ಬರ್ದನ್ನ ನೀವು ಆಶೀರ್ವಾದ ಮಾಡಿ ಪಾಸ್ ಮಾಡಿದ್ರೆ ಏನಾಗ್ತಾನೆ ಮುಂದೆ? ಅವನು ದೇಶದ ಕಂಟಕ ಆಗ್ತಾನ. ಅವನು ನೋಡಿ ಎಷ್ಟು ಮಂದಿ ಲಂಚ ತಗಂತ ಪಾಸ್ ಮಾಡಿ ಏನು ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾರೆ ರೊಕ್ಕನ. ಪದವಿಗಳು, ಪ್ರಶಸ್ತಿಗಳು ಯಾಕೆ ಸಿಗ್ತಾ ಇದ್ದಾವೆ ಅಂದರೆ ಮಾರಾಟಕ್ಕೆ ಸಿಗ್ತಾ ಇದ್ದಾವೆ, ಪ್ರತಿಭೆಗೆ ಸಿಗ್ತಾ ಇಲ್ಲ ಅವು, ಪ್ರಯತ್ನಕ್ಕೆ ಸಿಗ್ತಾ ಇಲ್ಲ ಅವು. ಅವೆಲ್ಲ ಸಿಗ್ತಾ ಇರೋದು ಯಾತಕ್ಕಂದ್ರೆ ಪ್ರತಿಭೆಗೆ ಅಂತೀವಿ. ಬಹಳಷ್ಟು ಮಂದಿಗಾಲೆ ಡಾಕ್ಟ್ರೇಟ್, ಹೌದಾ, ಅದೇನು ಸ್ವಲ್ಪ ದುಡ್ಡು ಖರ್ಚು ಮಾಡಿಬಿಟ್ರೆ ಆಗ್ಬಿಡ್ತದಂತ. ಏನು ಮಾಡೋದೇ ಬೇಕಾಗಿಲ್ಲ. ಅವಾಗೆಲ್ಲ ಭಾಳ ಕಷ್ಟ ಇತ್ತು. ಎಲ್ಲ ದೇಶಕ್ಕೆ ಹೋಗ್ಬೇಕು, ಎಲ್ಲ ದೇಶದವ್ರು ಒಪ್ಪಬೇಕು. ಒಂದು ಯಾವ್ದಾರ ಸಂಶೋಧನೆ ಮಾಡಿ ಒಂದು ಯಾವ್ದು ಕರೆ ಡಾಕ್ಟ್ರೇಟ್ ಕೊಡ್ಬೇಕಾದ್ರೆ ಇವನ ಕಾಲದಾಗ, ಕಾಕಣಿಕೆ ಕಾಲದಾಗ ಒಂದು ಎಷ್ಟೋ ಪುಸ್ತಕ ಹೊತ್ಕೊಂಬಂದಿಲ್ಲಿ. ಇದು ಆ ದೇಶಕ್ಕೆ ಹೋಗ್ಬೇಕು, ಇದು ಈ ದೇಶಕ್ಕೆ ಹೋಗ್ಬೇಕು, ಆಶೀರ್ವಾದ ಮಾಡೋದ ಅಂತೇಳಿ, ನನಗೆ PhD ಬರಬೇಕು ಅಂತೇಳಿ ಅವು ಎಷ್ಟೋ ದಿವಸ ಅಭ್ಯಾಸ ಮಾಡಿ ಕಟ್ಬಿಟ್ಟು ಅದನ್ನೆಲ್ಲ ಆ ಲೆಕ್ಚರ್ಗಳು ಹೇಳ್ದಂಗೆ ಕೇಳಿ ನೃತ್ಯ ಮಾಡ್ಕೊಂಡು ಬಾರದು ಮಾಡಲ್ಲ. ಈಗಂತೂ ಭಾಳಷ್ಟು ಸ್ವಾಮಿಗಳು ತಗೊಂಡು ಕತ್ಬಿಟ್ರೆ ಆ ಡಾಕ್ಟ್ರೇಟ್ಗಳ ಹಿಂಗಾಗಿ ಭಾಳ ಹಗರಾಗಿಬಿಟ್ಟತಿ, ಅಗ್ಗದ ಡಾಕ್ಟ್ರೇಟ್ ಆಗಿ ಹೋಗ್ಬಿಟ್ಟತಿ. ಒಜ್ಜಿದು ಬಿಟ್ಟದಾರ ಅದನ್ನು ಹಕ್ಯಂತಾರೆ ಈಗ. ಲಿಂಗಪ್ಪನ ತೆಗೆದು ಕೊಳ್ಳ ಮೊಬೈಲ್ ಹಕ್ಯಂದಂಗೆ ಶರಣರು ಸಂತರು ಇಂಥವನ್ನೆಲ್ಲ ಬಿಟ್ಬಿಟ್ಟು ಈಗ
ಎಲ್ಲರ ಹೆಸರಿನ ಮುಂದರಾತು ಹಿಂದರಾತು ಡಾಕ್ಟರ್, ಹಿಂದೇನು ಡಾಕ್ಟರ್ ಡಾ ಅಂತೇಳಿ, ಡಾ ಅದಕ್ಕೊಂದು ಗ ಹಚ್ಚಿಬಿಟ್ರೆ ಆತ, ಡಾದ ಮುಂದೆ ಒಂದು ಗ ಹಚ್ಚಿಬಿಟ್ರೆ ಅದು ಯಾತಕ್ಕೆ ಬೇಕು ಇವ್ರಿಗೆ, ವಿರಕ್ತರಿಗೆ ಯಾತಕ್ಕೆ ಬೇಕಿದು ಅಂತ ಎಲ್ಲ ತೋರ್ದ ಅದು ಮಾಡಿ ಕೇಳಿ. ಗೃಹಸ್ಥರು ಎಲ್ಲ ತ್ಯಾಗಿಗಳಿಗೆ ಯಾಕೆ, ವಿರಕ್ತರಿಗೆ ಯಾಕೆ, ಸನ್ಯಾಸಿಗಳಿಗೆ ಯಾಕಿದು ಈ ಭ್ರಮ? ಅದು ರೊಕ್ಕ ಕೊಟ್ಟು ತಗೊಳದ ಜಗತ್ ಪ್ರಸಿದ್ಧಿಗೋಸ್ಕರವಾಗಿ. ಆದ್ದರಿಂದ ನಾವು ಮನಮುಟ್ಟಿ ನಾವು ಅಂಥ ಒಂದು ಸತ್ಕಾರ್ಯದಲ್ಲಿ ಪ್ರವೃತ್ತರಾದಾಗ ಸದ್ಗುರುವಿನ ಸಹಾಯವೆನ್ನುವಂಥದ್ದು ಪ್ರಾಪ್ತವಾಗ್ತತಿ ಎನ್ನುವಂಥದ್ದನ್ನು ವಾಚ್ಯಾರ್ಥ ರೂಪದಿಂದ ಆ ರೀತಿ ಹೇಳ್ತಾ ಅವರಿಗೆ ಸಹಾಯ ಮಾಡಿದರು, ಬಂದು ಬಿಡಿಸಿದರು, ಅವರ ಸೇವೆಯನ್ನು ತಗೊಂಡ್ರು, ಅವರನ್ನು ಧನ್ಯರನ್ನಾಗಿ ಮಾಡಿದರು ಅಂತೀವಿ. ಲಕ್ಷ್ಯಾರ್ಥ ರೂಪದಿಂದ ನಮ್ಮನ್ನು ಕುರಿತು ಸತ್ಕರ್ಮದಲ್ಲಿ ಪ್ರವೃತ್ತರಾಗಿರಿ, ದುಷ್ಕರ್ಮದಲ್ಲಿ ಹೋಗ್ಬೇಡ್ರಿ ನೀವು ಅಂತ. ಭಾಳ ಮಂದಿ ಓಸಿ ನಂಬರ್ ಕೇಳಕ್ಕೆ ಬರ್ತಾರೆ. ಒಂದ್ಯಾವ್ದಾರ ನೀನು ತಿಳಿದ ನಂಬರ್ ಹೇಳಪ್ಪ ಅಂತಾರೆ, ಅದಕ್ಕೆ ಕಟ್ತಾನೆ ಅಂತಾರೆ. ಒಂದು 50 ರೂಪಾಯಿ ಕೊಡಪ್ಪ ಇಲ್ಲಿ ಇವತ್ತು, ಇಲ್ಲ ಅಲ್ಲ ನಾಳೆ ಕೊಡ್ತಾನೆ ಅಂತ ಬರ್ತಾರ ಸಂಜಿಗೆ. ಆದ್ರಿಂದ ಯಾರಲ್ಲಿ ಏನು ಬೇಡಬೇಕು ಅದನ್ನು ಬೇಡಿದರೆ ಅದು ಸರಿಯಾಗಿರ್ತಕ್ಕಂಥದ್ದು, ಯಾರಲ್ಲಿ ಏನು ಬೇಡಬಾರ್ದು ಅದನ್ನು ಬೇಡಿದರೆ ಅದು ಸರಿ ಆಗ್ತಕ್ಕಂಥದ್ದು ಅಲ್ಲವೇ ಅಲ್ಲ ಅನ್ನುವಂಥದ್ದು ನೀತಿ ಒಳಗೂ. ಯಾರಲ್ಲಿ ಏನು ಮಾಡ್ಬೇಕು, ಏನು ಬೇಡಬೇಕು, ಹೆಂಗಿರ್ಬೇಕು ಹಂಗೆ ಇರಬೇಕು ಅಂತ ಹೇಳ್ತೈತಿ ನೀತಿ. ಯಾವ್ಯಾವ್ದನ್ನು ಹೆಂಗೆ ಅಂತ ಹೇಳಿ ಹಂಗೆ ಇರ್ಬೇಕು. ಅದು ಬಾಯಾಗ ತುತ್ತಿಡ್ಬೇಕು ಅಂತ ನೀತಿ ಇರೋದು, ಅದನ್ನ ಬಿಟ್ಟು ಎಲ್ಲೆಲ್ಲಾರ ತುತ್ತಿಡಕ್ಕೆ ಹೋದರೆ ನೀತಿಗಳು ಹೆಂಗೆ ಇರಬೇಕು ಅಂತ ನೀತಿಗಳದು, ಹೆಂಗೆ ಮಾಡ್ಬೇಕು ಹಿಂಗೆ ಇರಬೇಕು. ಆದ್ರಿಂದ ಲಕ್ಷ್ಯಾರ್ಥ ರೂಪದಿಂದ ನಿಮ್ಮ ವಿಚಾರಧಾರೆಗಳು, ಸ್ವಭಾವಗಳು, ಪ್ರವೃತ್ತಿಗಳಂತಕ್ಕಂಥವು ಸತ್ಕರ್ಮದಲ್ಲಿದ್ದರೆ ಅದು ಜಗತ್ ಕಲ್ಯಾಣದ ಉದ್ದೇಶದಲ್ಲಿದ್ದರೆ, ನಿಮ್ಮ ಕಲ್ಯಾಣದ ಉದ್ದೇಶದಲ್ಲಿದ್ದರೆ ಎಲ್ಲ ರೀತಿಯಾಗಿರುವಂಥ ಸಹಾಯವೆನ್ನುವಂಥದ್ದು ಪ್ರಾಪ್ತವಾಗ್ತದೆ. ಆ ರೀತಿಯಾಗಿ ಸದ್ಗುರುವಿನ ರಕ್ಷಣೆ ಅನ್ನುವಂಥದ್ದು ಯಾವಾಗಲೂ ಇರುವ ಹಾಗೆ ನಮ್ಮ ಮನಸ್ಸು, ವಾಣಿ, ಶರೀರದಿಂದ ನಾವು ಅವನನ್ನು ಒಲಿಸಿಕೊಂಡಿವೆ ಅಂದರೆ, ತ್ರಿಕರಣಪೂರ್ವಕವಾಗಿ ಅವನಿಗೆ ಶರಣಾಗತರಾದಿವೆ ಅಂದರೆ ಅವನಿಂದ ಖಂಡಿತವಾಗಿಯೂ ಕೂಡ ನಮಗೆ ಅನುಗ್ರಹವೆನ್ನುವಂಥದ್ದು ಪ್ರಾಪ್ತವಾಗ್ತದೆ. ನಮ್ಮ ಸಾಧನಾ ಪಥದಲ್ಲಿ ನಾವು ಗುರಿಯನ್ನು ಮುಟ್ಟಲಿಕ್ಕಾಗ್ತವೆ, ಮುಟ್ಟುತ್ತೇವೆ ನಾವು ಎನ್ನುವಂಥದ್ದನ್ನು ಲಕ್ಷ್ಯಾರ್ಥ ರೂಪದಿಂದ ಪ್ರಕಟ ಮಾಡಿದರು. ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಯಾವುದು ಪರಿಪೂರ್ಣ ಸಚ್ಚಿದಾನಂದ ವಸ್ತು ಇರುವುದೋ ಅದೇ ಸದ್ಗುರುನಾಥನಾಗಿರುವನು. ಸದ್ಗುರು ಅಂದರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿರುವಂಥ ವಸ್ತು. ಯಾವುದಿರುವುದೋ ಅದೇ ಸದ್ಗುರುವಾಗಿರುವಂಥವನಾಗಿರುವನು. ಸತ್ತು ಚಿತ್ತ ಆನಂದ ನಿತ್ಯ ಪೂರ್ಣತೆ ಎನ್ನುವಂಥ 5 ಲಕ್ಷಣಗಳನ್ನು ಬಿಟ್ಟು
ಇನ್ನು ಯಾವ ಕೂಡ ಎಲ್ಲಿಯೂ ಕೂಡ ಆ ಲಕ್ಷಣಗಳಂತಕ್ಕಂಥವುಗಳು ಇರುವುದಿಲ್ಲ. ಅದು ಆತ್ಮಲಕ್ಷಣ, ಅದು ಬ್ರಹ್ಮದ ಲಕ್ಷಣ, ಅದು ಜ್ಞಾನದ ಲಕ್ಷಣ, ಅದು ಜ್ಞಾನಿಗಳ ಲಕ್ಷಣಗಳು ಎಲ್ಲ ಒಂದೇ ಪರ್ಯಾಯ ಶಬ್ದಗಳಾಗಿರ್ತಕ್ಕಂಥವು. ಆದ್ದರಿಂದ ಇಂಥ ಸದ್ಗುರುವಿಗೆ ನಮಸ್ಕರಿಸಿದರೆ ಮಾತ್ರ ಚಿತ್ತದ ಮಲಿನತ್ವವನ್ನು ತೊಳೆಯುವಂಥವನಾಗುವನು. ಅವನ ಉಪದೇಶದಿಂದ, ಅವನ ಮಂತ್ರದಿಂದ, ಅವನ ಆದೇಶ ಆಜ್ಞೆಯಿಂದ ನಮ್ಮ ಚಿತ್ತದ ಮಲಿನತ್ವ ಅನ್ನುವಂಥದ್ದು ಹೋಗ್ತದೆ ಹೊರತು ಇನ್ನೆಲ್ಲವೂ ಮಲಿನಿಂದ ಕೂಡಿಕೊಂಡಿರ್ತಕ್ಕಂಥವುಗಳು. ಮುಟ್ಟಿದ್ರು ಮಸಿ ಅರಿವಿ ಮುಟ್ಟಿದ್ರು ಮಸಿ ಆಗ್ತತಿ, ಆ ಮಸಿ ದಬ್ರಿ ಮುಟ್ಟಿದ್ರು ಮಸಿ ಆಗ್ತತಿ, ಅಡಿಗೆ ಮನೆಗೆ ಯಾವ ಗೋಡಿ ಹೋಗಿ ಮುಟ್ಟಿದ್ರು ಮಸಿ ಹತ್ತತಕ್ಕಂಥದ್ದು ಅದು. ರಾಡಿ ನೀರಾಗ ಎಷ್ಟು ನೀಲಿ ಪುಡಿ ಹಾಕಿ ಒಕ್ಕಂದ್ರು ಕೂಡ ಅದು ರಾಡಿ ಆಗ್ತದೆ ಹೊರತು ಅದು ವಸ್ತ್ರ ಸ್ವಚ್ಛ ಆಗೋದಲ್ಲ. ಶುದ್ಧವಾಗಿರುವಂಥ ನೀರಿದ್ರೆ ಮಾತ್ರ ಸ್ವಚ್ಛ ಆಗತಿ. ನೋಡಾಕ ಶುದ್ಧವಾಗಿ ಇದ್ದು ಗಡಸಾಗಿತ್ತಂದ್ರೆ ಶುದ್ಧ ಆಗೋದಿಲ್ಲ. ಅದು ನೀರಂದ್ರೆ ಹೆಂಗಿರ್ಬೇಕು ಅನ್ನೋ ಲಕ್ಷಣ ಇರ್ತದೆ. ಹಂಗಿದ್ದ ನೀರಿನೊಳಗೆ ನಾವು ಸ್ನಾನ ಮಾಡಲಿ, ಬಟ್ಟೆ ತೊಳಿಲಿ, ಶುದ್ಧ ಆಕತಿ. ಕೆಲವು ನೀರಿನ ಮೈ ತೊಳೆದ್ರೆ ಮೈಯೆಲ್ಲ ಅಂಟಾಗಿಬಿಡ್ತತಿ, ಇನ್ನು ಇದ್ದಿದ್ದಕ್ಕಿಂತ ಹೆಚ್ಚು ಕೊಳೆ ಆಕತಿ ಅಂತ ತಾತ್ಪರ್ಯ. ಅದರಿಂದ ಶುದ್ಧವಾಗಿರುವಂಥ ಸದ್ಗುರುವಿನ ನಾವು ಉಪದೇಶವಾಗಿರ್ತಕ್ಕಂಥದ್ದನ್ನು ಕೇಳುವುದರಿಂದ, ಅವನ ಮಂತ್ರವನ್ನು ನಾವು ಉಚ್ಚಾರ ಮಾಡುವುದರಿಂದ, ಅವನ ಕಥಾಮೃತವನ್ನು ನಾವು ಶ್ರವಣ ಮಾಡುವುದರಿಂದ, ಅದನ್ನು ಪ್ರಕಟ ಮಾಡುವುದರಿಂದ ನಾವು ಶುದ್ಧರಾಗ್ತಕ್ಕಂಥದ್ದಾಗುವುದು. ಶುದ್ಧರಾಗ್ತಕ್ಕಂಥ ಒಂದೇ ಒಂದು ಮಾರ್ಗವಾಗಿರ್ತಕ್ಕಂಥದ್ದು. ಶುದ್ಧವಾಗಲಿಕ್ಕೆ ಒಂದೇ ಮಾರ್ಗವಾಗಿರ್ತಕ್ಕಂಥದ್ದು. ಇಲ್ಲಿ ನೋಡು, ಹಾವೇರಿ ಅಂತ ಬರ್ತದೆ ಇಲ್ಲಿ. ಅಲ್ಲಿ ಒಂದೇ ಒಂದು ಬಾವಿ ಇರೋದು. ಯಾಲಕ್ಕಿ ತಂದು ಅಲ್ಲಿ ಎದ್ದಿದ ಮಾತ್ರ ಸುಗಂಧ ಹಾಕದ ಹೊರತಂದ್ರೆ ಆಗೋದಲ್ಲ ಅದು. ಇನ್ನೆಲ್ಲಿ ಆ ನೀರಾಗಿ ಎದ್ದಿದ್ರು ಆಗಲ್ಲದು. ಆ ಸುಗಂಧ ಏನೈತಲ್ಲ, ಯಾಲಕ್ಕಿ ಸುಗಂಧ ಆ ಹಾವೇರಿಗೆ ಬರ್ಬೇಕದು. ಆ ಬಾವ್ಯಾಗ ಎದ್ದಬೇಕು. ಆ ನೀರಾಗಿ ಎದ್ದು ತೊಳೆದು ಒಣಗಿ ಹಾಕಿದಾಗ ಮಾತ್ರ ಸುಗಂಧ ಆಕತ್ತೆ. ಅದಕ್ಕೆ ಯಾಲಕ್ಕಿ ನಗರ ಅಂತ ಹಾಕೊಂಡಿದ್ದಾರೆ ಅವ್ರು ಬೋರ್ಡ. ಅಲ್ಲಿ ಒಂದೇ ಬಾವಿ ಇರೋದದು. ನೀ ಯಾವ್ದಾರ ಬಾವ್ಯಾಗ ಹಾಕಿ ಎದ್ದಿ ಒಣಗಿದ್ರೆ ಅದು ಸುಗಂಧ ಬರಲ್ಲ, ಇನ್ನು ದುರ್ಗಂಧ ಆಕತಿ. ಅದ್ರ ಅದ್ದದ್ದು ಹೋಗಿ ದುರ್ಗಂಧ ಆಕತಿ. ಆ ಬಾವ್ಯಾಗ ಎದ್ದಿದ್ರೆ ಸುಗಂಧ ಆಕತಿ. ಎಲ್ಲ ಕಡೆದೂ ಅಲ್ಲಿಗೆ ಬರೋದು ಅಂತ ನಿಯಮ. ಎಲ್ಲ ಕಡೆದ್ರು ಅಲ್ಲಿಗೆ ಬರೋದು ಅಂತ. ಸ್ವಾಭಾವಿಕವಾಗಿ ಸುಗಂಧದ ಏಲಕ್ಕಿಗಳು ಬೇರೆ ಅದಾವೆ. ಅದು ಕಡಿಮೆ ಆಗಿರ್ತಕ್ಕಂಥದ್ದು. ಇದು ಬಹಳಷ್ಟು ಇರ್ತಕ್ಕಂಥದ್ದು. ಇದೇ ಇಲ್ಲಿಗೆ ಬರ್ಬೇಕವು. ಅಲ್ಲಿ ಬಂದು ಅವ್ರು ತಗೊಂಬಂದು ವ್ಯಾಪಾರಿ ತಂದು ಅದನ್ನು ಹಾಕಿ ಮಾಡಿ ಹೇಳುವ ತಾತ್ಪರ್ಯ ಇಷ್ಟೇ. ಅದು ಸದ್ಗುರುವಿನ ಚಿಂತನದೊಳಗೆ ಮಾತ್ರ ಮಲಿನತೆ ಅನ್ನತಕ್ಕಂಥದ್ದು ಹೋಗ್ತತಿ. ಇಲ್ಲದ್ರೆ ಏನು ಮಾಡಿದ್ರು ಮನಸ್ಸು ನಿಶ್ಚಲವಾಗುವುದಿಲ್ಲ ಅನ್ನುವಂಥದ್ದು ತತ್ವ. ಎಷ್ಟು ಪುರಾಣ ಹೇಳಿ, ಎಷ್ಟು ಪುರಾಣ ಕೇಳಿ, ಎಷ್ಟು ಏನೇ ಮಾಡಲಿ, ಎಷ್ಟು ತಪಸ್ಸು ಮಾಡಲಿ, ಎಷ್ಟು ಯೋಗ ಮಾಡಲಿ, ಅದು ಗುರುವಿನ ಅನುಗ್ರಹದಿಂದ ಬಂದಾಗ ಮಾತ್ರ ಅವೆಲ್ಲ ಫಲಕಾರಿ ಆಗ್ತವೆ. ಇಲ್ಲದ್ರೆ ಫಲಕಾರಿ ಆಗ್ತಕ್ಕಂಥದ್ದಾಗೋದಿಲ್ಲ ಅಂತ ಹೇಳಿ. ಭಗವಂತ ಪಾರ್ವತಿಯನ್ನು ಕುರಿತು ಏವಂ ಗುರುಪದೇಶೇನ ಮನೋ ನಿಶ್ಚಲತಾಂ ನತುಸ್ವೇನ ಪ್ರಯತ್ನೇನ ತದ್ದಿನಂ ಪತನಂ ಭವೇತ್ ಅಂತೇಳಿ. ಅವನು ಪತನವಾಗ್ತಾನೆ ಹೊರತು ಅವನು ಪಾವನನಾಗುವಂಥವನಾಗುವುದಿಲ್ಲ. ಭಾಳಷ್ಟು ಜಪ ಮಾಡ್ತೇವೆ, ಭಾಳಷ್ಟು ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ಸ್ನಾನ ಮಾಡ್ತೇವೆ, ಶಿವಪೂಜೆ ಮಾಡ್ತೇವೆ, ಏನೇನೋ ಮಾಡ್ತೇವೆ, ಏನೇನೋ. ಅದಕ್ಕೆ ಗುರುವಿನ ದೀಕ್ಷೆ ಆಗಿರಬೇಕು, ಗುರುವಿನ ಉಪದೇಶವಾಗಿರಬೇಕು. ಆವಾಗ ಮಾತ್ರ ಮನೋನಿಶ್ಚಲತೆ ಅನ್ನತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ. ಮತ್ತೆ ಎಲ್ಲ ದೀಕ್ಷೆ ಮಾಡೋರು, ಎಲ್ಲ ಮಾತ್ರ ಹೇಳೋರು, ಎಲ್ಲರೂ ಗುರುಗಳೇನು ಅಂದರೆ ಅದು ಒಂದು ರೀತಿ.
ಆದರೆ ಮನೋನಿಶ್ಚಲ ಮಾಡ್ತಕ್ಕಂಥ ಗುರುಗಳಲ್ಲ ಅವರು. ಮನಸ್ಸನ್ನು ಪರಿಶುದ್ಧಿ ಮಾಡ್ತಕ್ಕಂಥವರಲ್ಲ, ಭ್ರಾಂತಿಗಳನ್ನು ಕಳಿತಕ್ಕಂಥವರಲ್ಲ ಅವರು. ಅಹಂಕಾರ ಅಭಿಮಾನ ಮಮಕಾರಗಳನ್ನು ಕಳಿತಕ್ಕಂಥವ್ರವರಲ್ಲ ಅವರು. ಅವನು ಹೆಚ್ಚಿಸ್ತಕ್ಕಂಥವ್ರವರು. ಅದಕ್ಕೆ ಅವನು ಹೇಳಿದ ಅದನ್ನು, ಗುರುವೋ ಭಾವಸ್ಸಂತಿ ಶಿಷ್ಯವಿತ್ತಾಪಹಾರಕ ತಮೇಕಂ ದುರ್ಲಭಂ ಶ್ರೀ ಗುರು ಅಂಥೇಳಿ. ಚಿತ್ತಾಪಹಾರ ತಮೇಕಂ ದುರ್ಲಭಂ ಏವಂ ಚಿತ್ತಾಪಹಾರಕ ಅಂಥೇಳಿ. ಗುರುವೋ ಭಾವಸ್ಸಂತಿ ಶಿಷ್ಯ ವಿತ್ತಾಪಹಾರಕ ಅಂತೇಳಿ. ಬಹಳಷ್ಟು ಮಂದಿ ಆದರೆ ಇದನ್ನು ಹರಣ ಮಾಡ್ತಕ್ಕಂಥವ್ರು, ಭವಹರಣ ಮಾಡ್ತಕ್ಕಂಥವ್ರು. ತಮೇಕಂ ದುರ್ಲಭಂ ಮನ್ಯಂ ಚಿತ್ತವಿತ್ತಾಪಹಾರ ಚಿತ್ತತಾಪಹಾರಕ ಅಂತ. ಆದ್ರಿಂದ ಇಂಥ ಸದ್ಗುರುವಿನ ನಾವು ಚಿಂತನೆ ಮಾಡೋದ್ರಿಂದ ನಮ್ಮ ಮನಸ್ಸಿನ ಚಿತ್ತದ ಮಲಿನತ್ವವೆನ್ನುವಂಥದ್ದು ಹೋಗುವಂಥದ್ದಾಗೋದು. ಇದನ್ನು ಬಿಟ್ಟು ಏನು ಚಿಂತನೆ ಮಾಡಿದ್ರು ಕೂಡ ಅದು ನಮಗೆ ಹತ್ತಿಗೆಂದು ಬಿಡ್ತತಿ, ಅದು ಬಿಡೋದೇ ಇಲ್ಲ. ಎಲ್ಲಿ ಮುಟ್ತಿ ಅಲ್ಲಿ ಹತ್ತಿಗೆಂದ ಬಿಡ್ತದೆ ಅದು ಅಷ್ಟು ನನಗೆ ಬಿಡದೆ ಹೋಗದಂಗೆ ಆಗ್ತಕ್ಕಂಥದ್ದಾಗೋದು ಆ ಮಲಿನತ್ವವೆನ್ನುವಂಥ. ನೋಡಿದರೆ ಕಣ್ಣಿಗೆ ಮಲಿನತ್ವ, ಕೇಳಿದರೆ ಕಿವಿಗೆ ಮಲಿನತ್ವ, ಮಾತಾಡಿದರೆ ನಾಲಿಗೆಗೆ ಮಲಿನತ್ವ, ಭಾವಿಸಿದರೆ ಮನಸ್ಸಿಗೆ, ಮುಟ್ಟಿದರೆ ಶರೀರಕ್ಕೆ ಮಲಿನತ್ವವೆಲ್ಲವೂ. ಅವನು ಬಿಟ್ಟಿರ್ತಕ್ಕಂಥವು ಎಲ್ಲವೂ ಅಶುದ್ಧವಾಗಿರ್ತಕ್ಕಂಥವುಗಳು. ಮುಟ್ಟಿದ್ವಿ ಅಂದರೆ ಅಶುದ್ಧವೇ ಆಗ್ತಕ್ಕಂಥದ್ದಾಗುವುದು. ಚುರ್ಚಿ ಗಿಡದಿಂದ ತುರಿಸ್ಕೊಂಡ್ವಿ ಅಂದರೆ ಕೆರ್ಕಣದ ಯಾರದಾರ ಯಾರಿಲ್ಲ ಅನ್ನೋದಂಗಿಲ್ಲ. ಪಂಜಿ ಎತ್ತಿ, ಅಂಗಿ ಎತ್ತಿ, ಬಗಲೆತ್ತಿ ಕೆರ್ಕಣದ ನಸ್ಗುನ್ನಿ ಪುಡಿ ಎತ್ತ ಇರ್ತದೆ. ಕೇಳಿದೀಯ? ನೋಡಿದೀಯ? ನಸ್ಗುನ್ನಿ ಪುಡಿ ಅದನ್ನು ಅದು ಸಾಯ್ಬಿಡ್ತಂದ್ರೆ ನೋಡಿ ಹೆಂಗೆ ಮಾಡ್ತದೆ ಅಂತ. ಅಷ್ಟೇ ಯಾಕಪ್ಪ, ಹುರುಕುರು ಮಗ್ಗಲ್ದಾಗ ಮಕ್ಕ ನೀನು ಅದು ಹತ್ತಿ ಬಿಡ್ತು ಅಂದ್ರೆ ತೀರ್ ಹೋತು. ಇವು ಹೆಂಗ್ಸಿರ್ತಾವಲ್ಲ, ಏನು ಹತ್ತಿದವು ಹೆಂಗ್ಸರು, ಇವು ಮತ್ತೊಂದು ಹೆಂಗ್ಸರು ಮಗ್ಗದ ಮಕ್ಕಂತಂದ್ರೆ ಇವೆಲ್ಲ ಹಾಕಿ ಹೋಗ್ಬಿಡ್ತಾವ. ಅದು ತಲೆ ಕೆರ್ಕಂತಾನೆ ಸುಮ್ಮನೆ. ಯಾರಿದ್ರಿ ನಿಲ್ಲದ್ರಿ ನಂಗೆ ತಲೆ ಕೆರ್ಕಂತಾನೆ ಅಡಿಗೆ ಮಾಡ್ತಾರೆ, ತಲೆ ಕೆರ್ಕಂತಾನೆ. ಏನು ಮಾಡೋ, ಕಡಿತೈತಲ್ಲ, ಕಡಿತೈತಿ. ಸಿಕ್ಕ್ರಿ ಯಾರು ಕೊಟ್ಟಾಗ ಕುಕ್ಕಿಸ್ಕೊಳೋದು, ಅವೊಮ್ಮೆ ಹುಚ್ಚದ್ದು ಹೇಳಕ್ಕೆ ಹತ್ಬಿಟ್ಟು ತಲೆಯಾಗ ಅಂದ್ರೆ ಇವ್ರು ಹುಚ್ಚ ಹೆಂಗಿರ್ತಾವ ಹಂಗೆ ಅವು ಇವು ಜಾಸ್ತಿ ಆಗ್ಬಿಡ್ತಾವ ಏನುಗಳು. ಅರಿಯೇನಂತ ಹತ್ತಿ ಬಿಡ್ತಾವ, ಎಲ್ಲಿ ಬೇಕಲ್ಲಿ ಕಣ್ಣು ಪಣ್ಣು ಏನೂ ಬಿಡೋದೇ ಅಲ್ಲ ಅವು. ಯಾಕೆ ಹಂಗಾತಂದ್ರೆ ಅಂತ ಸಾವಾಸ ಮಾಡಿದ ದೃಷ್ಟಿಯಿಂದ, ಚಿತ್ತದ ಮಲಿನತ್ವವಿದ್ದ ದೃಷ್ಟಿಯಿಂದ, ಹೌದಾ, ಚಿತ್ತ ಸ್ವಚ್ಛ ಮಾಡಿಕೊಳ್ಳೋದ್ರದಿಂದ. ಹಿಂದೆ ಭಾಳ ಕೂರಿ ಏನು ಭಾಳ ಅವ ಸಾಬೂನು ಅದೆಲ್ಲ ಇದ್ದದ್ದಿಲ್ಲಲ್ಲ. ಸ್ನಾನ ಮಾಡೋದು ಕಡಿಮೆ, ಮತ್ತು ಸ್ನಾನ ಮಾಡಬಾರ್ದು ಅನ್ನೋ ಒಂದು ಕಟ್ಟಳಿಕೆನೂ ಇತ್ತು ಕೆಲವರಿಗೆ. ಅದು ಹಿಂದಿನ ತತ್ವ ಸರಿ ಐತದು, ಭಾಳ ಸರಿ ಇರ್ತಕ್ಕಂಥದ್ದು. ಲಗ್ನ ಆದ ಕೂಡಲೇ ಹೆಣ್ಮಕ್ಳಿಗೆ ಹಲ್ಲಿಟ್ಟು ಹಚ್ಚಿಬಿಡೋದು, ಅದೊಂದು ನೀತಿ ಐತೆ ಅದ್ರಾಗ. ಹಲ್ಲಿಟ್ಟು ಇತ್ತೀಚಿನ ಗೊತ್ತಿಲ್ಲ, ಕರೋಗ ಕಾಣ್ತದವು ಹಲ್ಲವು, ಕರ್ರಗ ನಕ್ ಕೊಟ್ರೆ ತೀರೇ ಹೋತು, ಎದಿ ದುಂಡ್ಕಲ್ಲಿಂದ ಹೊಡೆದಂಗೆ ಆಗ್ಬೇಕು. ತೆರಿ ಅಂತದ್ದು, ಅದಿ ಅಂತದ್ದು, ಇದು ಅಂತದ್ದು, ಅವೆಲ್ಲ ಭಾಳ ವಿಚಿತ್ರವಾಗಿಡ್ತಿದ್ರು. ಅದನ್ನು ಬೇಕಂತ ಅದು
ಉದ್ದೇಶಪೂರ್ವಕವಾಗಿ ಸಂಯಮಕ್ಕೋಸ್ಕರವಾಗಿ, ನಿಗ್ರಹಕ್ಕೋಸ್ಕರವಾಗಿ. ಅವೆಲ್ಲ ಉದ್ದೇಶ ಯಾಕೆ ಮಾಡಿದ್ರು ಅವರು ಅಂದರೆ ಸಂಯಮ, ನಿಗ್ರಹಕ್ಕೆ. ಏನು ಸಂಯಮ ಇಲ್ಲ, ನಿಗ್ರಹ ಇಲ್ಲ, ಸ್ವೇಚ್ಛ. ಅವಾಗಲ್ಲ ನೇಮಗಳು, ಹಿಂದೆ ನೇಮಗಳು ಮಾಡಿದಾರೆ ಅವನ್ನೆಲ್ಲ. ಲಗ್ನ ಆದ ಕೂಡಲೇ ಹಲ್ಲಿಟ್ಟು ಹಚ್ಚಿ ಬಿಡ್ಬೇಕು, ಅವ್ರಿಗೆ ವಾರಕ್ಕೆ 15 ದಿವಸಕ್ಕೆ ಸ್ನಾನ ಮಾಡೋದು ನೇಮ. ಎಲ್ಲ ಕೆಲವು ಒಳ್ಳೆ ಉದ್ದೇಶಗಳಿದ್ವು ಹಿಂದಿನವು. ಈಗ ಅದು ಬದಲಾಗ್ತಾ ಆಗಿ ಅದು ಚಂಚಲತೆಗೆ, ವಿಕ್ಷೇಪಕ್ಕೆ, ಬಹಳಷ್ಟು ವಿಪರೀತತೆಗೆ ಕಾರಣವಾಗಿರ್ತಕ್ಕಂಥದ್ದಾಗಿರ್ಬೋದು. ಆದ್ರಿಂದ ನಮ್ಮ ಮನಸ್ಸು ಪರಿಶುದ್ಧವಾಗಬೇಕಂದ್ರೆ ಇಂಥದ್ರಲ್ಲಿ ನಾವು ವ್ಯರ್ಥಾಗ ತೊಡಗಿದಾಗ ಮಾತ್ರ ಮನಸ್ಸು ಪರಿಶುದ್ಧವಾಗ್ತದೆ, ಹೊರತಂದ್ರೆ ಪರಿಶುದ್ಧವಾಗ್ತಕ್ಕಂಥದ್ದಾಗುವುದಿಲ್ಲ. ಹರಿಹರರು ಯಾರೊಬ್ಬರ ಮೇಲೆ ಸಿಟ್ಟಾದರೂ ಕೂಡ ಸದ್ಗುರುವು ಆತನನ್ನು ರಕ್ಷಿಸುತ್ತಾನೆ. ಹರ ಮುನಿದರು ಗುರು ಕಾಯುವ ಅಂತ ಒಂದು ನಾಣ್ಣುಡಿಯಾಗಿರ್ತಕ್ಕಂಥದ್ದು. ಆದರೆ ಗುರು ಮುನಿದರೆ ಯಾರು ಕಾಯ್ತಕ್ಕಂಥವರಾಗುವುದಿಲ್ಲ ಅಂತ. ಅವನು ತಿರಸ್ಕಾರ ಮಾಡಿದ್ದೆ ಆದರೆ ಅಂಥವನನ್ನು ಸಂಭಾಳಿಸುವವರು ಯಾರು ಇಲ್ಲವೇ ಇಲ್ಲ. ಅವನು ತಿರಸ್ಕಾರ ಮಾಡಿಬಿಟ್ಟ. ಅವನ ತಿರಸ್ಕಾರಕ್ಕೆ ನಾವು ಒಳಪಟ್ಟಿವಿ ಅಂದರೆ ಏನು ಪ್ರಯೋಜನ ಆಗೋದಿಲ್ಲ, ಏನು ನರಕ ಸುಟ್ಟೋದು ಸುಯೋದು ಇದು ತಪ್ಪೋದಿಲ್ಲ ಅನ್ನತಕ್ಕಂಥದ್ದು ನೇಮ. ಗುರು ಸ್ವೀಕಾರ ಮಾಡಿದ ಅಂದರೆ ನಮಗೆ ಭವಬಂಧವೆನ್ನುವಂಥದ್ದು ತಪ್ಪುತ್ತದೆ. ಅವನು ಸ್ವೀಕಾರ ಮಾಡಲಿಲ್ಲ ಅಂದರೆ ಭವಬಂಧವೆನ್ನುವಂಥದ್ದು ತಪ್ಪುವುದಿಲ್ಲ. ಆದ್ದರಿಂದ ಎಲ್ಲ ರೀತಿಯಾಗಿರುವಂಥದ್ದು ಕೂಡ ಆ ಗುರುಕೃಪೆ ಅನ್ನತಕ್ಕಂಥದ್ದು ಬೇಕೇ ಬೇಕಾಗುವಂಥದ್ದಾಗೋದು. ಗುರುಕೃಪೆ ಅನ್ನತಕ್ಕಂಥದ್ದು ಅದಿದ್ದಾಗ ಮಾತ್ರ ಏನೇನದವ ಎಲ್ಲವೂ ನಾಶ ಮಾಡಲಿಕ್ಕೆ ಆಗ್ತಕ್ಕಂಥದ್ದಾಗುವುದು. ಈ ಉಳಿಗಳಿರ್ತಾವ ನೋಡು, ಅವನು ಕಾಸಿ ಚೆನ್ನಾಗಿ ನೀರು ಕುಡಿಸಿಬಿಡ್ತಾನೆ. ಅವನು ಕಮ್ಮಾರ ಚೆನ್ನಾಗಿ ನೀರು ಕುಡಿತಾ. ಉಳಿ ಅಂದರೆ ಕಬ್ಬಣ ರಾಶಿ ಇರಲಿ ಹೇಳೋದು, ಕಟ್ ಮಾಡಿ ಒಗೆದು ಬಿಡ್ತದೆ. ಸರಿಯಾಗಿ ನೀರು ಕುಡಿದಿದ್ದಿಲ್ಲ ಅಂದರೆ ತಾನಾಗಿ ಕಟ್ಟಾಗಿ ಹೋಗ್ಬಿಡ್ತೈತಿ. ಜಾಸ್ತಿ ಕುಡಿದಿದ್ರು ಕಟ್ಟಾಕತಿ, ಕಡಿಮೆ ಕುಡಿದ್ರು ಮಡ್ಚಿಂದ ಕಟ್ಟಾಗಿ ಹೋಗ್ಬಿಡ್ತೈತಿ. ಹಾಗೆ ಆ ಸದ್ಗುರುವಿನ ಕರುಣಾರಸ ಉಪದೇಶಾಮೃತ ಅನ್ನತಕ್ಕಂಥದ್ದು ಮನಸ್ಸಿಗೆ ಅದು ಹಿಡಿಸಿತ್ತು ಅಂದರೆ, ಅದನ್ನು ಕುಡಿಸಿದ್ದ ಮನಸ್ಸಿಗೆ ಅಂದರೆ ಅದೇನು ಮಾಡ್ತತಿ, ತನ್ನ ಸಂತತಿ ಅವಿದ್ಯೆ, ಅಜ್ಞಾನ, ಮೋಹ, ಅಹಂಕಾರ, ಮಮಕಾರ, ಅಭಿಮಾನ, ಕಾಲ, ಕರ್ಮ ಎಲ್ಲವನ್ನು ಕಡ್ದು ನಾಶ ಮಾಡಿಬಿಟ್ಟದ್ದು. ಕುಲಕ್ಕ ಮೂಲ ಕೊಡ್ಲಿಕ್ಕಾವು ಅನ್ನೋ ಒಂದು ಗಾದೆ ಐತಿ. ಕೊಡ್ಲಿ ಒಳಗೆ ಸೇರಿಬಿಡ್ತ ಕಾವು ಅಂದ್ರೆ ಆ ಕಾವು ಯಾವ್ದಾಗಿತ್ತದು, ಗಿಡದಿಂದನಾಗಿತ್ತು. ಅದನ್ನೆಲ್ಲ ನಾಶ ಮಾಡಿಬಿಡ್ತತಿ ಅಂತೇಳಿ. ಹಂಗ ನಮ್ಮ ಮನಸ್ಸು, ಕಾವಿನಂಥ ಮನಸ್ಸು ಗುರುವಿನ ಕೊಡ್ಲಿ ಒಳಗೆ ಸೇರಿಬಿಡ್ತು ಅಂದರೆ ಏನು ಸಂಸಾರದ ವೃಕ್ಷ ಐತೋ ಅದು ಸಂಪೂರ್ಣವಾಗಿ ನಾಶವಾಗ್ತಕ್ಕಂಥದ್ದಾಗುವುದು. ಆದ್ರಿಂದ ಎಲ್ಲ ವಿಧವಾಗಿ ಎಲ್ಲದಕ್ಕೂ ಕೂಡ ಅವನ ಕೃಪೆ ಅನ್ನತಕ್ಕಂಥದ್ದು ನಮಗೆ ಶರೀರಕ್ಕೆ, ವಾಣಿಗೆ, ಮನಸ್ಸಿಗೆ ಇದ್ದಾಗ ಮಾತ್ರ ಅವೆಲ್ಲವೂ ಅವನ ಸೇವೆಯನ್ನು, ಅವನ ಧ್ಯಾನವನ್ನು, ಅವನ ಸ್ಮರಣವನ್ನು, ಅವನ ಚಿಂತನವನ್ನು ಮಾಡಿ
ಇವೆಲ್ಲವೂ ಧನ್ಯವಾಗ್ತವೆ ಹೊರತು ಇಲ್ಲದ್ರೆ ಆಗುವುದಿಲ್ಲ. ಆ ಕೃಪಾಧಾರಿಯ ಸೇವನೆ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಹೊರತಾಗಿ ಪ್ರಪಂಚದ ಫಲಗಳನ್ನು ತಿಂದೇನೂ ಪ್ರಯೋಜನವೆನ್ನತಕ್ಕಂಥದ್ದಾಗುವುದಿಲ್ಲ. ಪ್ರಪಂಚದ ಫಲಗಳಾಗಿರ್ತಕ್ಕಂಥದ್ದು ತೆಂಗಿನಕಾಯಿ ಸಿಪ್ಪಿ ಅಂತೆಯವು, ಹಲಸಿನ ಹಣ್ಣಿನ ಮೇಲಿನ ತೊಗಟಿ ಅಂತೆಯವು. ಪ್ರಪಂಚದ ಫಲಗಳಂದರೆ ತಿನ್ನಕ್ಕೂ ಬರೋದಿಲ್ಲ, ತಿಂದ್ರೆ ಪ್ರಯೋಜನವೂ ಆಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥವೆಲ್ಲವೂ ಪ್ರಪಂಚದವೆಲ್ಲವೂ ಹಂಗಾದವೆ. ಯಾಕೆ ಉಂಡಾಗಲೇ ನಿರಸನವೆಲ್ಲ ಆಕತ್ತಂದ್ರೆ ಅದ್ರಾಗ ರಸ ಇಲ್ಲ. ಅದು ಬಣ್ಣ ಹಚ್ಚಿದ ಕಬ್ಬು, ಅದರೊಳಗೆ ರಸ ಇಲ್ಲ, ನಿರಸನವಾಕತಿ. ಹಂಗೆ ಈ ಲೋಕದಿಂದ ಹಿಡಿದುಕೊಂಡು ಬ್ರಹ್ಮಲೋಕದವರಿಗೆ ಇರ್ತಕ್ಕಂಥ ಭೋಗಭಾಗ್ಯಗಳೆಲ್ಲವೂ ನಿರಸನವು. ಯಾತ್ರಲ್ಲಿ ರಸವೆನ್ನುವಂಥದ್ದಿಲ್ಲ. ಅದರಾಗ ನಾವು ರಸ ಹುಡ್ಕೊಂಟಿದ್ದೇವೆ. ಮಳಲು ಹಾಕಿ ಗಾಣದೊಳಗೆ ಹೊಡೆದು ಎಣ್ಣೆ ತೆಗಿತೇನೆ ಅನ್ನಂಗಾಗೈತದು. ಮಳಲ ಗದ್ದಿಗೆ ಎತ್ತಿದ ನೀರ ತೆರದಂತೆ ಅಂತೇಳಿ ವ್ಯಾಸರೊಂದು ಇದ್ರೊಳಗೆ ಹೇಳ್ತಾರೆ. ಮಳಲ ಗದ್ದಿಗೆ ಎಷ್ಟು ನೀರು ಎತ್ತಿ ಹಾಕಿದ್ರು ಕೂಡ ಹಿಂಗೆ ಹೋಗಿ ಬಿಡ್ತದೆ, ಅದು ನಿಲ್ಲೋದಿಲ್ಲ ಅಂತೇಳಿ. ಆ ದೃಷ್ಟಿಯಿಂದ ಅದೇನು ಮಾಡ್ತಾವೆ ಅದೆಲ್ಲ ನಿರಸನ, ನಿಷ್ಪ್ರಯೋಜಕವಾಗುವಂಥದ್ದಾಗುವುದು. ಸದ್ಗುರುವಿನ ಒಲವು, ಅವನ ಮನ್ನಣೆ, ಅವನ ಕೃಪಾ, ಅವನ ಆಶೀರ್ವಾದ, ಅವನ ಸಂಘ, ಅವನ ಸಾಮೀಪ್ಯ, ಅದು ಬಹಳಷ್ಟು ನಿಯಮಗಳದಾವೆ. ಸಾಮೀಪ್ಯ ಎಷ್ಟು ಸಮೀಪ್ಯದಲ್ಲಿರಬೇಕು. ಭಯ, ಭಕ್ತಿ ಇವೆರಡೂ ಕೂಡಿರೋದಲ್ಲಿವು. ಭಯ ಇರದ ದಯ ಬಿಡಪ್ಪ, ಅವರು ದೊಡ್ಡವರು ಏನಾರು ಅಂದ್ಬಿಟ್ರೆ ಏನಾರು ಆದಿತ್ತು ಅಂತೇಳಿ ಹಂಗೆ ಭಯ ಮಾಡ್ಕೊಂತಿದ್ರು ಏನೂ ಪ್ರಯೋಜನ ಆಗಲ್ಲ. ಭಯ ಇಲ್ಲದಲ್ಲೇ ಭಕ್ತಿ ಮಾಡಿಬಿಡ್ತಾವೆ ನಾವು. ಏನೇನು ಭಯ ಇರೋದಿಲ್ಲ. ಏನು ಹೆಂಗೆ ಬೇಕು ಹಂಗೆ ಅಡ್ಡಾಡೋದು, ಹೆಂಗೆ ಬೇಕು ಹಂಗೆ ಮಾಡೋದು, ಹೆಂಗೆ ಬೇಕು ಹಂಗೆ ಇದು ಮಾಡೋದು. ಭಯ ಇರಬೇಕು ಮತ್ತು ಭಕ್ತಿನೂ ಇರಬೇಕು. ಭಕ್ತಿ ಇದ್ದರೆ ಭಯ ಇರೋದಿಲ್ಲ, ಭಯ ಇದ್ದರೆ ಭಕ್ತಿ ಇರೋದಿಲ್ಲ. ಎರಡು ದ್ವಂದ್ವವಾಗಿರ್ತಕ್ಕಂಥ. ನಾವು ಭಕ್ತಿ ಮಾಡ್ತೇವೆ ಅಂದ್ರೆ ಅದು ಉಪದ್ರಗಂಗೆ ಮಾಡಿದರೆ ಭಯ ಅಲ್ಲದಲೆ ಏನಾಕತ್ತದ್ರಿಂದ ಅಂದರೆ ಅದರಿಂದ ಶಾಪವೇ ಸಿಗುವಂಥದ್ದಾಗುವುದು. ಭಾಳ ಹಿಂದೆ ಒಬ್ಬರು ಅಮಾಸಿ ಪೂಜೆಯ ನೇಮ್ ಹಿಡ್ಕೊಂಡಿದ್ರು. ಅಮಾಸಿ ಪೂಜೆಗೆ ಪ್ರತಿ ಸಲ ಅಮಾಸಿಗೆ ಬಂದು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಅವ್ರು ಲಿಂಗ ಪೂಜೆ ಮಾಡ್ಕೊಂಡು ಏನು ಮೈ ಮರ್ತ್ಬಿಟ್ಟದ್ರ ಲಿಂಗದಾಗ ಅಂತೇಳಿ ಇವರೇ ಭಾಳ ಹೊತ್ಕೊಂಡಿರ್ಬೇಕು. ಅದ್ರಾಗ ಅವ್ರ ಅಜ್ಜಾರ ಅನುಷ್ಠಾನ ಅದೆಲ್ಲ ಆಗಿ ಕಾದು ಸಮಾಧಿಸ್ಥರಾಗ್ಬಿಟ್ರಂತ ತೀರೋತವ್ರಿಗೇನು ಸಮಯ ಗೊತ್ತೇ ಅಲ್ಲ ಅವರಿಗೆ. ಆಮೇಲೆ ಇವರೆದ್ದು ಬಂದು ಪೂಜೆ ಮಾಡೋಕ್ಕೆ ಶುರು ಮಾಡೋದು. ಅದು ಪೂಜೆ ಮಾಡೋದೇ ಹೆಂಗಂದ್ರೆ ಗಂಧ ತಗೊಳೋದು. ಅದು ಅವ್ರಿಗೆ ಗೊತ್ತಾಗಬೇಕು, ಇವನ ಪೂಜೆ ಮಾಡ್ತಾನ ಅನ್ನಂಗೆ ಹಂಗೆ ಹಿಂಗೆ ತಿವಿಯೋದು. ಬುಳ್ಳಿಲಿ ಕುಂಕುಮ ಹಚ್ಬೇಕಾದ್ರೆ ತಿವಿಯೋದು. ಆಮೇಲೆ ಮಾಲೆ ಹಾಕ್ಬೇಕಾದ್ರೆ ಕಡ್ರ ಬಟ್ಲ ಹಾಕೋದು. ಹೆಂಗೆ ಇಷ್ಟೆಲ್ಲ ಮಾಡ್ಬೇಕು ಸುಮ್ಮನಿರ್ತಿದ್ವಿ. ಅವು ಒಂದು ಕೆಂಪನ ಉದ್ಬತ್ತಿ ಬರ್ತದೆ, ಇಷ್ಟು ದಪ್ಪನ ಪ್ಯಾಕೆಟ್ನಾಗ. ಅವಾಗ ಕೆಂಪು ಕಡ್ಡಿಗಳು ಅವ್ನು ತಂದೋ ಒಂದಿಷ್ಟು ಒಂದು ಬರ್ನೋ ಸಾಗವು ಕೈಯಾಗ ಹಿಂಗೆ ಹಿಡ್ಕಂದ್ರೆ ಈ ನಮೂನಿ ಹಿಡ್ಕೋಬೇಕು. ಇಷ್ಟು ಕಡ್ಡೆವು ಅವ್ನು ತಂದೋ ಓಸು ಹಚ್ಚಿ ಬಿಡೋನು. ಅದನ್ನ ಹತ್ರ ಒಯ್ದು ಹಿಂಗೆ 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 ಮೂಗಿಗನ್ನ ಅವನು. ಅಂದ್ರೆ ಎಚ್ಚರ ಆಗಲಿ, ಇವನ ಪೂಜೆ ಮಾಡ್ತಾನಂತ ಗೊತ್ತಾಗಲಿ, ಆಶೀರ್ವಾದ ಮಾಡಲಿ ಅಂತ ಉದ್ದೇಶ. ಅಂದ್ರೆ ಕಣ್ಣು ಮುಚ್ಚೆ ಕೂತ್ಕೊಂಡ್ಬಿಟ್ರೆ ಯಾರು ಪೂಜೆ ಮಾಡ್ತಾರಂತ ಯಾರಿಗೆ ಆಶೀರ್ವಾದ ಹೋಗುತ್ತೆ? ಅಂದ್ರೆ ಇವನ ಮಾಡ್ತಾನ ಪೂಜಾನ ಅಂತೇಳಿ ಕಣ್ಣು ತೆಗೆದು ನೋಡಲಿ, ಆಶೀರ್ವಾದ ಮಾಡಲಿ. ಆ ಹಿಡಿ ಶಿವಳು ಹಿಡ್ಕೊಂಡು ಅವು ಗಮ್ಮತ್ತ ವಾಸನೆ ಉದಿ ಕಡ್ಡಿ ಅಂದರೆ ಒಂಥರ ಅದು ಈಗ ಬರ್ತಾವಲ್ಲ ಗೊತ್ತಿಲ್ಲ. ಕೆಂಪು ಕಡ್ಡಿಗಳವು ಒಂದಿಷ್ಟಿರೋ ಒಂದು ಬಾಕ್ಸ್ನಾಗ ಇಟ್ಟು ಬಾಕ್ಸ್ ಅದನ್ನಿಷ್ಟು ದಪ್ಪ ಹಚ್ಕೊಂಡು ಹತ್ರ ಹೋಗಿ ಹಿಂಗೆ ಹಿಂಗೆ ದೀಪ ಅದು ಇದು
ಕರ್ಪೂರ ಇಷ್ಟಕ್ಕಂದ್ರೆ ಅದು ನಮ್ಮ ಹಿಂಗೆ ಊದಿನ ಕಡ್ಡಿ ಹಿಡ್ಕೊಂಡು ಹಿಂಗೆ 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 ಏನು ಮಾಡ್ಬೇಕು? ಭಾಳ ಶ್ರೀಮಂತ ಕಾರ್ನೇ ಬರ್ತಾನ, ಸಣ್ಣದು ಯಾರು ಮಾತಾಡ್ಸೋಕ್ಕಾಕತ್ತ, ಇನ್ನು ಅಜ್ಜಾರಂತೂ ಹೇಳಂಗಲ್ಲ. ಹಿಂಗಪ್ಪ ಪ್ರಸಂಗಗಳಿವು, ಹಿಂಗೆ ಪ್ರಸಂಗ ಅಂದರೆ ಭಯವಿಲ್ಲದ ಭಕ್ತಿ ಅದು ಅಂಥೇಳಿ, ಭಯವಿಲ್ಲದ ಭಕ್ತಿ ಅದು ಅಂಥೇಳಿ. ಭಯ ಇರಬೇಕು. ಭಯ ಐತೆ ಅಂದರೆ ಭಕ್ತಿ ಇಲ್ಲದ್ರೂ ಪ್ರಯೋಜನ ಆಗೋದಿಲ್ಲ. ಎರಡೂ ಕೂಡಿರ್ಬೇಕು. ಎರಡೂ ಕೂಡಿಕೊಂಡಿತ್ತಂದ್ರೆ ಮಾತ್ರ ಅದರಿಂದ ನಮಗೆ ಮುಕ್ತಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತದೆ ಎಂದು ಸದ್ಗುರುವನ್ನು ಅನಿಸ್ಕೊಳ್ಬೇಕಾದ್ರೆ ಭಯಭಕ್ತಿ ಇರಬೇಕು. ಅವ್ರು ಹೇಳ್ತಾರೆ ಭಯಭಕ್ತಿ ಇರಲಿ ಅಂತಾರೆ. ಅವರು ಭಯಭಕ್ತಿ ಇರಲಿ ಅಂತಾರೆ. ಬರೀ ಒಂದೇ ಹೇಳಲ್ಲ, ಭಯಭಕ್ತಿ ಇರಬೇಕು. ಈ ಪ್ರಕಾರವಾಗಿ ಸದ್ಗುರುವಿನ ಒಲಮಿಗೋಸ್ಕರವಾಗಿ ನಾವು ಈ ರೀತಿಯಾಗಿ ಅವನ ಚಿಂತನ, ಅವನ ಸ್ಮರಣ, ಧ್ಯಾನ, ಉಪಾಸನೆಗಳನ್ನು ಮಾಡ್ತಾ ಭಯಭಕ್ತಿ ಇದ್ವಿ ಅಂದರೆ ಖಂಡಿತವಾಗಿ ಅವನ ಪೂರ್ಣ ಪ್ರೇಮಾನುಗ್ರಹವೆನ್ನುವಂಥದ್ದು ಪ್ರಾಪ್ತವಾಗ್ತಕ್ಕಂಥದ್ದು. ದಯಾಮಯನಾಗಿರ್ತಕ್ಕಂಥವನು, ಕರುಣಾಮೂರ್ತಿ ಆಗಿರ್ತಕ್ಕಂಥವನು, ಆಪತ್ವಾಂಧವನು ಸದ್ಗುರುವೆಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ವಿಶೇಷವಾಗಿರ್ತಕ್ಕಂಥ ಮಹಿಮೆಯನ್ನು ಗುಣಗಾನ ಮಾಡಿ ಅವನ ಪಾವನವಾಗಿರ್ತಕ್ಕಂಥ ಚರಣಗಳಿಗೆ ನಮಸ್ಕಾರೂಪ ಮಂಗಲವನ್ನು ಅರ್ಪಿಸುತ್ತಾ ಅಧ್ಯಾಯವನ್ನು ಆರಂಭ ಮಾಡುತ್ತಲಿರುವರು. ಸಿದ್ಧಾಶ್ರಮದಲ್ಲಿ ಪರಸ್ಥಳಕ್ಕೆ ಜನರಿಗೋಸ್ಕರ ಬರೆದು ಹೋಗ್ತಕ್ಕಂಥ ಜನರಿಗೋಸ್ಕರವಾಗಿ ಒಂದು ಹೊಸ ಇಮಾರತಿಯನ್ನು ಕಟ್ಟಿಸುತ್ತಿದ್ದರು. ಮಠದ ಕಟ್ಟಡಗಳು, ದೊಡ್ಡ ದೊಡ್ಡ ಕಟ್ಟಡಗಳು ನಡೀತಾ ಇದ್ದವು. ಅನೇಕರು ಸೇವೆಗೋಸ್ಕರ ಬಂದು ಬಹುಪ್ರೇಮದಿಂದ ಗುರು ಸೇವಕರಾಗಿ ನಿಂತು ಸಾಲಚ್ಚಿ ನಿಲ್ಲಬೇಕು ಸೇವೆಗೆ. ಸೇವೆ ಮಾಡಕ್ಕೆ ನಾವು ಸೀಮೆಎಣ್ಣೆ ತಗೊಳಕ್ಕೆ ಸಾಲಚ್ಚಿ ನಿಂತ್ಕೊಂತೀವಿ, ನೀರು ತರಕ್ಕೆ ಸಾಲಚ್ಚಿ ನಿಂತ್ಕೊಂತೀವಿ, ಸೊಸೈಟಿ ಅಕ್ಕಿ ತಗೊಳಕ್ಕೆ ಸಾಲಚ್ಚಿ ನಿಂತ್ಕೊಂತೀವಿ. ಅಯ್ಯೋ, ಒಂದೊಂದು ದಿವಸ ಪೂರ್ಣ ಕೊಡ ಇಟ್ಕೊಂಡ್ರು ಕೂಡ ನೀರು ಸಿಗಲ್ಲ. ಅವತ್ತು ಆ ಪಾಳ್ಯ ಬರ್ಬೇಕಾದ್ರೆ ಮತ್ತೆ ಇನ್ನೊಂದು 3-4 ದಿವಸ ಅಷ್ಟು ಒಂದೊಂದು ಊರ ಮೈಲು ಗಂಟ್ಲೆ ಕೊಡಗಳು ಇಟ್ಕೊಂಡು ಕುಂತಿರ್ತಾರೆ. ಅವು ನಂಬರ್ ಹಾಕ್ಯಂದು ನಿಮ್ಗೆ ಹೋದಂಗೆ ಇವ್ರಿಗೆ ಆ ನೆಲ್ಲಿತಲ್ಲಿ ಹೋಗ್ಬೇಕಾದ್ರೆ 2 ದಿವಸ 3 ದಿವಸ ಬೇಕು ಕೆಲವು ಕಡೆಗೆ. ಅದನ್ನ ಇಟ್ಕೊಂಡು ಕಾಯ್ಕೊಂತ ಇರ್ಬೇಕು. ಹಂಗೆ ಇವರು ಆ ಸೇವೆಗೋಸ್ಕರವಾಗಿ ಭಾಳಷ್ಟು ಜನರು ಕಾದು ಅವನ್ಯಾರೋ ಬಿಟ್ಟು ಕೂಡಲೇ ಮತ್ತೆ ಅದ್ರ ಸೇರ್ಕೋಬೇಕು ಅಂತ, ಅವ್ನು ಸಾಕಾದ ಕೂಡಲೇ ನಾವು ಅದ್ರ ಸೇರ್ಕೋಬೇಕು ಅಂತೇಳಿ ಸಾಲಚ್ಚೆ ನಿಂತಾ ಇದ್ರು. ನಾನು ಮುಂದೆ ನಾನು ಮಾಡ್ತಾನೆ ಅಂತೇಳಿ ಆತುರತೆಯಿಂದ ಹಿಂದೆ ಬೀಳ್ತದ್ದಲ್ಲ ಅಂತೇಳಿ. ಈಗ ಹಿಂದೆ ಬೀಳೋ ಲಕ್ಷಣ ಭಾಳ. ಮುಂದೆ ಬಂದ್ರೆ ಏನಾರ ಹೇಳ್ತಾರೆ ಅಂತೇಳಿ ಹಿಂದಾಶಿ ಹೋಗಿಬಿಡೋದು, ಮುಂದಿದ್ರೆ ತಲೆ ತೆಗ್ಸಕ್ಕು ಅಂತ ಬಿಡೋದು. ಪ್ರಕಾಶ ಅನ್ಕೊಂಡಿರ್ತಾರಲ್ಲ ಹಿಂಗೆ ಕಣ್ಣು ಮುಚ್ಕೊಂಡು. ಯಾಕೆ ತಲೆ ಎತ್ತಿದ್ದಾರೆ ಇವತ್ತು, ಮೊನ್ನೆ ಅಂದಿದ್ವಲ್ಲ ಅದಕ್ಕೆ ಸುಮ್ಮನಿರೋದಪ್ಪ. ಇಲ್ಲಾಂದ್ರೆ ಏನಾಯ್ತು ಹನುಮಜ್ಜಿ ನನಗೆ ಗೊತ್ತಿಲ್ಲ, ಏನಾಯ್ತು ಹನುಮಜ್ಜಿ ನಾನು ನೋಡಿಲ್ಲ, 2 ಮಂತ್ರ ಹೇಳ್ಬಿಟ್ರು ಸ್ವಾಮಿಯವ್ರು ಸುಮ್ಮನೆ ಇದ್ಬಿಡ್ಬೇಕು. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅಂದ್ರೆ ಮುಂದೆ ಏನು ಮಾಡೋಕ್ಕಾಕತಿ? ಹೌದಾ? ಎಲ್ಲಿಟ್ಟಿದ್ದಪ್ಪ ಕಾಳಿನ? ಅಲ್ಲೇ ಇಟ್ಟಿದ್ದಾನ ಸಹ ಅನ್ನೋದು. ಎಲ್ಲಿ ಇಡ ತೆಗದಾಗ ಅವ್ನು ಎಲ್ಲಿಟ್ಟಿದೋ ನಮಗೆ ಗೊತ್ತು. ನಿಶಾನಿ ಎಲ್ಲಿಟ್ಟಿದೀಯ? ಎಲ್ಲ ಸೇರಿಸಿಟ್ಬಿಡ್ತಾನೆ. ನೋಡು, ಅಲ್ಲಿ ಕಾಳಿ ಬಿಟ್ಟಿದೆಯಾ, ಇಲ್ಲಿ ನಿಶಾನಿ ಬಿಟ್ಟಿದೆಯಾ, ಅಲ್ಲಿ ಅದನ್ನ ಬಿಟ್ಟಿದೆಯಾ ಅಂದ್ರೆ ಓಹೋ ಮರ್ತು ಬಿಟ್ಟೆ ಅಂತ ಮತ್ತೆ ಅಲ್ಲಿ ಕರ್ಕಣದ ಎರಚೇಮಿ. ಅಂದ್ರೆ ಉದಾಸೀನ ಭಾವ ತೋರಿಸ್ತದದು ಅಂಥೇಳಿ. ಒಂದು ಚಣ ಎಲ್ಲಾರು ಒಣ ಹಾಕಿದ್ರೆ ಮರಿತಾನ, ಒಂದು ಟವಲ್ ಎಲ್ಲಾರು ಹಾಕಿದ್ರೆ ಮರಿತಾನ, ತನ್ನವ ಮಡದವ್ ಮರಿತಾನ. ಅಂದ್ರೆ ಯಾಕೋ ತಂದಲ್ಲ ಚೆತ್ತ ನೆನಪಾರಿ ಬಿಟ್ಟು ಬಂದ್ಬಿಟ್ಟೆ, ಇಲ್ಲದ್ರೆ ಯಾರ ತೆಗೆದಿಟ್ಬಿಟ್ರು ಅಂತ ಹೇಳ್ಬಿಡೋದು. ಏನಾರು ಮಾಡ್ಬಿಡು, ನಿನ್ನ ಜವಾಬ್ದಾರಿ ಏನು ಅಂತ ಕೇಳ್ತಾವ ನಾವು. ಅದಕ್ಕೆ ನೀನು ಮಂದಿ ಸುದ್ದಿ, ನಿನ್ನ ಜವಾಬ್ದಾರಿ ಏನು? ಯಾಕೆ ಈ ವರ್ಷ ಪಲ್ಲಕ್ಕಿಗೆ ಚೆತ್ತ ಹಾಕ್ಲಿಲ್ಲ, ಹೊಸ ಚೆತ್ತದ 2 ಗಂಟೆ ಊದ್ಬಿಡ್ತು ಅಂದ್ರೆ ಏನು ಬೇಜವಾಬ್ದಾರಿ ಇದು ಅಂತ. ಬೇಜವಾಬ್ದಾರಿ.
ಅದಕ್ಕೆ ಅದು ಮನಸ್ಸಿಲ್ಲದಲೇ ಮಾಡ್ತಕ್ಕಂಥದ್ದು ಅಂಥೇಳಿ, ಮನಸ್ಸಿಲ್ಲದಲೇ ಮಾಡ್ತಕ್ಕಂಥದ್ದು. ಮನಸ್ಸು ಕೊಟ್ಟು ಎಷ್ಟು ಮಾಡ್ತಾರೆ ನೋಡಿ ಕೆಲವ, ಎಷ್ಟು ಕೊಡ್ತಾರೆ ಮನಸ್ಸು? ಸಂತೆ ತರಕಾರಿ ತರಕ್ಕೆ ಹೋದ್ರೆ ಮನಸ್ಸು ಕೊಡ್ತಿಲ್ಲ ನೀನು? ಹಣ್ಣು ತರಕ್ಕೆ ಹೋದ್ರೆ, ಅಕ್ಕಿ ತರಕ್ಕೆ ಹೋದ್ರೆ, ಸೊಪ್ಪು ತರಕ್ಕೆ ಹೋದ್ರೆ ಎಲ್ಲದಕ್ಕೂ ಮನಸ್ಸು ಕೊಡ್ತೀಯ? ಇಲ್ಲಿ ಕೊಡ್ತೀಯ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ ಇದಕ್ಕೆ ಅನ್ನೋದು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಅಂತೀವಿ. ಅವಂತಾರೆ ನೆರಳು ಬಿದ್ದುಬಿಟ್ಟಿರ್ತೈತಿ, ಅದಕ್ಕೆ ಹಂಗೆ ಹಾಕತಿ. ಚಲೋರು ನೆರಳು ಬಿದ್ದರೆ ಹಂಗಾಗೋದಿಲ್ಲ. ಯಾರ್ಯಾರವ್ರ ನೆರಳು ಬಿದ್ದಿರ್ತಾವಲ್ಲ, ಹಂಗೂ ಹಿಂಗೊಮ್ಮೆ ಬೈತಿರ್ತವೆ. ಆಗ ಮಲ್ಲಿಕಾರ್ಜುನಪ್ಪನ ಒಟ್ಟು ಹುಚ್ಚಿನಾರ ಕುಡಿ ನೀನು ಅಂತ ಅವನಿಗೆ, ಎರೆಸೀಮಿಗೆ. ಅವನು ಕಾಯ್ಕದ ನೋಡ್ಲಿ, ಅವನು ಶ್ರದ್ಧೆನೇ ಹೆಂಗೈತಿ, ಕಾಯ್ಕದ ಶ್ರದ್ಧೆ ನೋಡಿ ಗೌಡ್ರದ್ದು ಹೆಂಗೈತಿ, ಅವ್ನು ನೋಡ್ಕೋಬೇಕು. ಒಮ್ಮೆ ಬೈತಿರ್ತವೆ ಅವನಿಗೆ. ಮಲ್ಲಿಕಾರ್ಜುನಪ್ಪ ನೋಡು, ಒಂದು ತಟ್ಟಿ ಹೋದ್ರೆ ಸುಮ್ಮನೆ ಇರ್ತಾನೆ ನೋಡು, ಒಂದು 3 ದಿವಸ ಗಂಟ್ಲೆ, ಒಂದು ಚಮಚ ಹೋದ್ರೆ ಸುಮ್ಮನೆ ಇರ್ತಾನೆ ನೋಡು ಅವನು ಅಂತ. ಒಂದರ ಕಳಿತಾನೆ ಅಂದ್ರೆ ನೋಡು, ಕಳಕಳಿ ಎಷ್ಟಿರ್ತದ ನೋಡು. ಹೃದಯದಾಗ ಏನಿರ್ತದೆ ಅದಕ್ಕೆ ಬಿಚ್ಚಿ ಹೇಳ್ತಕ್ಕಂಥದ್ದು ಇದ್ದಂಗೆ ಹೇಳ್ಬೇಕದು. ಅದು ಮುಚ್ಚಿ ಹೇಳ್ತು ಅಂದ್ರೆ ಮತ್ತಷ್ಟು ಅದಕ್ಕೆ ಸತ್ಯವನ್ನು, ಧರ್ಮವನ್ನು ಅದನ್ನು ಇದ್ದಂಗೆ ಹೇಳ್ಬೇಕು ಹೊರತು ಅದೇನಾರು ಮುಚ್ಚಿ ಹೇಳಿದ್ರೆ ಭಾಳಷ್ಟು ಸುಳ್ಳು ಹೇಳ್ದಂಗೆ ಆಗ್ತಕ್ಕಂಥದ್ದಾಗ್ಬೋದು, ಭಾಳಷ್ಟು ಮೋಸ ಮಾಡಿದಂತೆ ಆಗ್ಬೋದು. ಯಾರಿಗೆ? ನಿಮಗೆ ಮೋಸ ಮಾಡಿದೆ. ನಿಮ್ಮನ್ನು ಹೊಗಳಿದ್ದೀವಿ ಅಂದರೆ ನಿಮ್ಮನ್ನು ಮೋಸ ಮಾಡಿದಂಗೆ ಆಕತಿ. ನಿಮ್ಮನ್ನು ತಗಳಿದ್ದೀವಿ ಅಂದರೆ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದಾಗೋದು, ಒಳ್ಳೇದಾಗ್ತಕ್ಕಂಥದ್ದು. ಆದ್ರಿಂದ ಸೇವಾ ದಾಹ ಅನ್ನುವಂಥದ್ದಿರಬೇಕು. ಸೇವಾ ದಾಹ. ನಮ್ಗೆ ಅನೇಕ ದಾಹಗಳಿದಾವೆ. ಏನೇನು ದಾಹಗಳು? ಒಬ್ಬರಿಗೆ ಒಂದು ನಮೂನಿ ದಾಹಗಳು, ಎಲ್ಲ ನಮೂನಿ ದಾಹಗಳು ಅದಾವೆ. ಅದ್ರಾಗ ಒಂದೊಂದು ಭಾಳ ಪ್ರಬಲವಾಗಿರ್ತದೆ. ಹಂಗೆ ಅದಿದ್ದಾಗ ಮಾತ್ರ ನಮ್ಮದು ಶುದ್ಧವಾಗ್ತತೆ ಹೊರತು ಬೇಕಾಬಿಟ್ಟಿ ಮಾಡ್ತು ಅಂದರೆ ಮತ್ತು ನಮ್ಗೆ ಸಿಗೋದು ಬೇಕಾಬಿಟ್ಟಿನೇ ಸಿಗೋದ ಹೊರತು ಬೇಕಾಬಿಟ್ಟಿ ಮಾಡಿದ್ರೆ ಬೇಕಾಬಿಟ್ಟಿನೇ. ಹೊಲದ ನೆಗ್ಲು ಮುಳ್ಳು ಬಿತ್ತಿದ್ವಿ ಅಂದ್ರೆ ನೆಗ್ಲು ಮುಳ್ಳೇ ಬೆಳೆಯೋದು. ಜ್ವಾಳ ಬೆಳೆ ಅಂದ್ರೆ ಬೆಳೆಯೋದಲ್ಲ. ಏನೇನು ಬಿತ್ತಿರ್ತಾವೋ ಅದು ಬೆಳೆ ಬರ್ತತಿ. ಖಾರ ಬಿತ್ತಿದ್ರೆ ಖಾರ ಬೆಳೆ ಬರ್ತತಿ, ಹುಳಿ ಬಿತ್ತಿದ್ರೆ ಹುಳಿ ಬೆಳೆ ಬರ್ತತಿ, ಸಿಹಿ ಬಿತ್ತಿದ್ರೆ ಸಿಹಿ ಬೆಳೆ ಬರ್ತತಿ. ಏನೇನು ಭೂಮಿ ಒಳಗೆ ಹಾಕ್ತೀಯೋ ಅದೇ ಬೆಳಿತೈತಿ. ಭೂಮಿ ಏನಾರ ತಾರತಮ್ಯ ಮಾಡ್ತತಿ ಏನಂದ್ರೆ ತಾರತಮ್ಯ ಮಾಡೋದಲ್ಲ ಅದು ಭೂಮಿ, ನಿನ್ನ ಬೀಜದ ತಾರತಮ್ಯ. ಒಂದ ಮಡಿಯಾಗ ಅನಂತ ನಮೂನಿ ಬೀಜ ಹಾಕು, ಅನಂತ ನಮೂನಿ ಇರ್ತವೆ. ಒಂದು ಮೆಣಸಿನ್ಕಾಯಿ ಹಾಕತಿ, ಒಂದು ಹುಳಿ ಹಾಕತಿ, ಒಂದು ಖಾರ ಹಾಕತಿ, ಒಂದು ಸಿಹಿ ಹಾಕತಿ, ಒಂದು ಕಹಿ ಹಾಕತಿ. ಭೂಮಿ ಏನಾರ ಹಂಗೆ ತಾರತಮ್ಯ ಮಾಡ್ತತಿ ಏನಂದ್ರೆ ತಾರತಮ್ಯ ಮಾಡಲ್ಲದು. ಹಂಗೆ ಸೇವಾ ಮಾಡೋರಿಗೆ ತಾರತಮ್ಯ ಆಗತ್ತ ಹೊರತು ಮಾಡ್ಸ್ಕೊಳೋರಿಗೆ ತಾರತಮ್ಯ ಆಗೋದಿಲ್ಲ. ಭೂಮಿಗೆ ತಾರತಮ್ಯ ಆಗೋದಿಲ್ಲ ಅದು. ಅದರಿಂದ ಆ ರೀತಿಯಾಗಿರುವಂಥ ಆತುರತೆಯಿಂದ ತಾವು ಇರ್ತಾ ಇದ್ರು. ಸೇವಾ ಆತುರತೆ ಅನ್ನತಕ್ಕಂಥದ್ದು, ಸೇವಾ ಆತುರತೆ ಅನ್ನತಕ್ಕ. ಸಿಕ್ಕಿತೋ ಇಲ್ಲೋ ನೋಡವರು. ಈ ಸಲ ಜಾತ್ರೆ ತಪ್ಪಿತಂದ್ರೆ ಸಿಕ್ಕಿತೋ ಇಲ್ಲ, ನಮ್ಮ ಮುಂದಿನ ಸಲ ಇರ್ತಾವೋ ಇಲ್ಲ. ನಾವು ನೀರು ತರದು ಎಷ್ಟರಾಗಲಿ ಇದ್ರಾಗ ಪ್ರಾಣ ಹೋದ್ರೂ ಚಿಂತಿಲ್ಲ ಅಂತ ಗಟ್ಟಿ ಆದರು. ಆ ರೀತಿ ಇದ್ದಾಗ ಶಿವಪ್ಪ ಎಂಬ ಒಬ್ಬ ಭಕ್ತನ ಬಹು ಆತರದಿಂದ ಒಂದು ಮ್ಯಾಲ ಹತ್ತಕ್ಕಂಥ ಕೆಲಸ ಬಂದು ಸಿಕ್ತು. ಅವನು ಹತ್ತಿ ಸಾಕಾಗಿದ್ದ. ನೋಡಿ ತಾನು ಹತ್ತಿ ಬಿಡ್ಬೇಕು ಅದನ್ನು ಹೊತ್ಕೊಂಡು ಅಂತೇಳಿ ಶಿವಪ್ಪ ಅನ್ನತಕ್ಕಂಥವನು ಹತ್ತಿದ. ಆ ಏಣಿಯನ್ನು ಮ್ಯಾಲ ತನಕ ಹೋಗ್ಬೇಕು. 10-15 ಹಲ್ಲಿನ ಏಣಿ. ಅದನ್ನು ಏನೋ ಹೊತ್ಕೊಂಡು ಹತ್ತಿ ನೇನ್ ಮ್ಯಾಲೆ ಕೊಡಬೇಕು ಅನ್ನೋ ಹೊತ್ತಿಗೆ ಅದು ಜಾರಿ ಬಿಡ್ತು. ಏಣಿ ಜಾರಿ ಬಿಡ್ತು. ತಾನು ಜಾರಿ ಬಿಟ್ಟ. ತನ್ನ ಮೇಲೆ ಏಣಿ ಬಿತ್ತು. ತಾನು ಕಲ್ಲಿಗೆ ಬಿದ್ದ. ತಲೆ ಹೊಡಿತು, ರಕ್ತ ಹರಿಯಕ್ಕೆ ಹತ್ತಿತು.
ಅವ್ರ ಪರಿವಾರದವರೆಲ್ಲ ಬಂದು ಅಳಲಿಕ್ಕೆ ಹತ್ತಿದ್ರು, ಗೊಳೋನ ಕಳೆದಿದ್ರು. ಬಾಯಾಗ ಬುರುಗು ಬಂದುಬಿಟ್ಟಿತ್ತು, ರಕ್ತ ಸೋರ್ತಾ ಇತ್ತು. ಏನು ಗುರು ಸೇವಾ ಮಾಡ್ತಾ ಮಾಡ್ತಾ ಅವನು ಗುರುವಿನ ಧ್ಯಾನ ಮಾಡ್ತಾ ಗುರುವಿನ ಸನ್ನಿಧಿಯೊಳಗೆ ದೇಹ ಬಿಟ್ಟಾನ ಅಂದ್ರೆ ಅವನಿಗೆ ಮುಕ್ತಿನ ಆಯ್ತು. ನೇನು ಒಯ್ದು ಹುಗ್ಯಾನ ಅಂತ ಕೆಲವು ಜನ ತಯಾರಿ ಆದರು. ಏನಾರ ಉಪಚಾರ ಮಾಡ್ತಾನೆ ಯಾರನ್ನಾರ ಕರೆಸಿ ಅಂತ ಕೆಲವರು. ಏನು ಉಪಚಾರ ಇಲ್ಲ, ಶ್ವಾಸ ನಿಂತತಿ, ಎಲ್ಲ ನಿಂತತಿ, ರಕ್ತ ವಿಪರೀತ ಹರಿದು ತಲೆ ಓಡೋದೋಗೈತಿ, ಬಾಯ ಬುರುಬ ಅಂತ ಏನಿಲ್ಲ, ಅದು ಹೋಗೈತಿ ಅಂತ ಕೆಲವರು. ಇದನ್ನು ಕೇಳಿದ ಸ್ತ್ರೀ ಮಕ್ಕಳರಿಗೆ ಗೋಳಾಗ್ಬಿಡ್ತವ್ರಿಗೆ ಭಯಂಕರ. ಅಷ್ಟು ಬಂದರು ದರ್ಶನಕ್ಕೆ. ಬಂದ ಸಮಯದಲ್ಲಿ ಹಿಂಗೆ ಆಘಾತವಾದ ಕೂಡಲೇ ಭಾಳಷ್ಟು ಅವರು ದುಃಖ ಪಡಲಿಕ್ಕೆ ಹತ್ತಿದ್ರು. ಭಾಳಷ್ಟು ಎದಿ ಬಡ್ಕೊಂಡು ಅದು ಬಡ್ಕೊಂಡು ಭಾಳಷ್ಟು ದುಃಖ ಮಾಡ್ಲಿಕ್ಕೆ ಹತ್ತಿದ್ರು. ಅಲ್ಲಿ ಹತ್ರನ ಕುಂತಿದ್ರು. ಎಲ್ಲಿ ಸೇವಾ ನಡೀತಿರ್ತೈತಿ ಅಲ್ಲಿ ಹತ್ತಿರ ಕುತ್ಕೊಳ್ಳೋದು ನೇಮ ಅವರು. ಅದು ನೋಡಿ ಅವ್ರು ನಿರಭಿಮಾನದಿಂದ ಮಾಡಿ ಸೇವಾ ಮಾಡ್ತಕ್ಕಂಥದ್ದು ನೋಡಿ ಸಂತೋಷ ಪಡೋದು. ಅವ್ರು ಎಷ್ಟೆಷ್ಟು ಮಾಡ್ತಾರೆ ಅಷ್ಟು ಅಲ್ಲೇ ಕೊಟ್ಟು ಬಿಡೋದು. ಆಗ ಚುಕ್ತಾ ಅದು. ಆಗ ನೋಡಿ ಹಂಗ ಅದನ್ನ ಅವರು ಇದಕ್ಕೆ ಕಳಿಸಿಬಿಡೋದು ಆ ಪುಣ್ಯನ. ಹಂಗೆ ಕುರ್ಚಿ ಮೇಲೆ ಕುಂತಿದ್ರು. ಇವರೆಲ್ಲ ಗೋಳಾಡೋದು ನೋಡಿ ಎದ್ದು ಬಂದರು. ಅವಾಗ ಎದ್ದು ಬಂದು ನೋಡ್ತಾರೆ, ರಕ್ತ ಹರಿದು ನಿಂತು ಬಿಟ್ಟತಿ ಕಪಾಳದ ಹತ್ರ, ಬಾಯ ಬುರುಗು ಬಂದ್ಬಿಡತಿ, ನಿಶ್ಚೇಷ್ಟದಾಗೈತಿ, ಶ್ವಾಸೋಚ್ಛ್ವಾಸ ಆಡ್ತಾ ಇಲ್ಲ. ಅವೆಲ್ಲರನ್ನು ಸರಿಸಿ ಆವಾಗ ಅವರು ಬಂದ ಗಾಯವೇನಾಗಿತ್ತಲ್ಲ ತಲೆ ಉಳುತ್ತಲ್ಲಿ ತಮ್ಮ ಹಸ್ತ ಸ್ಪರ್ಶ ಶಿವಾಯ ನಮಃ ಅಂತ ಅಂದರು. ಮೈ ತುಂಬ ಕೃಪಾಹಸ್ತನ ಸವರಿದರು. ಸ್ವಲ್ಪ ತಾವು ತಟಸ್ಥಾಗಿ ಕೂತರು. ಸ್ವಲ್ಪ ಹೊತ್ತಿನ ಮೇಲೆ ಅವನು ತುಟಿ ಅನ್ನುವಂಥವುಗಳು ಅಳಗಾಡ್ಲಿಕ್ಕೆ ಹತ್ತಿದವು. ಸ್ವಲ್ಪ ಹೊತ್ತಿನ ಮೇಲೆ ಸಣ್ಣ ಧ್ವನಿ ಅನ್ನುವಂಥದ್ದು ಬರ್ಲಿಕ್ಕೆ ಹತ್ತಿತು. ಕಿವಿಗೊಟ್ಟಿ ಕೇಳಿದಾಗ ರಾಮ 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 ಸಿದ್ಧಾರೂಢ ಸಿದ್ಧಾರೂಢ ಅಂತಕ್ಕಂಥದ್ದು ಶಬ್ದ ಮೆಲ್ಲಕ್ಕೆ ಮೆಲ್ಲಕ್ಕೆ ಬರ್ಲಿಕ್ಕೆ ಹತ್ತಿತು. ಸ್ವಲ್ಪ ಹೊತ್ತಿಗೆ ಅವನು ಚೇತರಿಸಿದ. ಚೇತರಿಸಿದ ಕೂಡಲೇ ಅಯ್ಯೋ ನಾನು ಮಾಡ್ತಕ್ಕಂಥ ಕೆಲಸ ಎಲ್ಲೈತಿ ಅಂತಕ್ಕಂಥದ್ದು ಮತ್ತೆ ಹುಡುಕ್ಲಿಕ್ಕೆ ಹತ್ತಿದ. ಆವಾಗ ಅವನು ಸಂತೈಸಿ, ಸದ್ಗುರುಗಳು ಸ್ವಲ್ಪ ವಿಶ್ರಾಂತಿ ತಗೋ, ನೀನು ವಿಶ್ರಾಂತಿ ತಗೋ ಅಂಥೇಳಿ ಅವನಿಗೆ ಸಮಾಧಾನ ಮಾಡಿದರು. ಸಮಾಧಾನ ಮಾಡಿ ಶಾಂತತೆ ಮಾಡಿ ಆನಂತರ ಅವನಿಗೆ ಒಂದು ಉತ್ತಮವಾಗಿರುವಂಥ ಸೇವೆಯನ್ನು, ಅವನಿಂದ ಆಗ್ತಕ್ಕಂಥ ಸೇವೆಯನ್ನು, ಯಾರ್ಯಾರಿಂದ ಏನೇನು ಆಗ್ತದೆ ಸೇವೆ ಅನ್ನತಕ್ಕಂಥದ್ದು ಅವ್ರಿಗೆ ಗೊತ್ತಿರ್ತತಿ. ಆ ಸೇವೆಯನ್ನು ಕೊಟ್ಟಿರ್ತಾರೆ. ಕೊಟ್ಟಾಗ ಅದನ್ನು ಸರಿಯಾಗಿ ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಆವಾಗ ಕೊಟ್ಟರವನಿಗೆ ಸೇವೆಯನ್ನು, ಆ ಸೇವೆಯನ್ನು ತನ್ನ ಅನಿಷ್ಟ ಹೋಗುವುದರ ಜೊತೆಯಲ್ಲಿ ಕೋಟ್ಯಾನುಕೋಟಿ ಭಕ್ತರ ಅನಿಷ್ಟವೆನ್ನತಕ್ಕಂಥದ್ದು ನಿವೃತ್ತಿ ಮಾಡುವಂಥ ಒಂದು ಅಪೂರ್ವವಾಗಿರುವಂಥ ಗುರು ಸೇವೆಯಾಗಿರ್ತಕ್ಕಂಥದ್ದನ್ನು ಕೊಟ್ಟರು. ಆ ಶಿವಪ್ಪ ಎಂದವನೇ ಶಿವರಾಮಚಂದ್ರಗಿರಿ ಈ ಗ್ರಂಥಕರ್ತನಾಗಿರ್ತಕ್ಕಂಥವನು. ಇಂಥ ಗ್ರಂಥವಾಗಿರ್ತಕ್ಕಂಥದ್ದು ರಚನೆ ಮಾಡುವ ಉದ್ದೇಶದಿಂದ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಒಮ್ಮೊಮ್ಮೆ ವಿಧಿಗೆ ವಿರುದ್ಧವಾಗಿ, ಕರ್ಮಕ್ಕೆ ವಿರುದ್ಧವಾಗಿ, ಕಾಲನೆಗೆ ವಿರುದ್ಧವಾಗಿ ತಾವು ಮಾಡ್ತಾ ಇರ್ತಾರೆ. ಅದನ್ನು ಅವರು ಕಬೀರದಾಸರು ಹಸ್ತಮುದ್ರೆಯಂ ತಿದ್ದುವಾತನೆ ವಸ್ತು ದರ್ಶನಂ ಕೊಟ್ಟದಾತನೆ ಅಂತ. ಹಸ್ತಮುದ್ರೆ ಅಂದರೆ ನಮ್ಮ ಆಯುಷ್ಯ ರೇಖೆ ಅನ್ನತಕ್ಕಂಥದ್ದು ಕಡಿಮೆ ಇತ್ತು ಅಂದರೆ ಅದನ್ನು ತಿದ್ದಬಲ್ಲ ಅವನು ಅಂತೇಳಿ. ನಮ್ಗೆ ಯಾವ್ಯಾವ ಕಡಿಮೆ ಅದಾವ, ಭಾಗ್ಯರೇಖೆ, ಅನ್ನರೇಖೆ, ಧನರೇಖೆ, ಆಯುಷ್ಯ ರೇಖೆ, ಇವೆಲ್ಲ ಏನೇನು ಆರೋಗ್ಯ ರೇಖೆ ಏನೇನೋ ಭಾಳ ಅದಾವ ಅಂತಾರೆ. ಕೈಯಾಗಿದ್ದಷ್ಟು ನೆಲ್ಲಿ ಇಲ್ಲ ಅಂತಾರವ್ರು. ಅಷ್ಟು ವಿಚಿತ್ರವಾಗಿರುವಂಥ ರಚನೆ ಭಗವಂತಂದು. ಒಂದು ಹೆಬ್ಬಳ್ಳಿನೊಳಗಿರ್ತಕ್ಕಂಥ ಗುರುತುಗಳದಾವಲ್ಲ, ಎಷ್ಟು ಕೋಟಿ ಜನ ಅದಾರ ಅಷ್ಟು ಜನರದ್ದು ಬದಲಿ ಇರ್ತದೆ ಅಂತೇಳಿ ಅದಕ್ಕೆ ಹೆಬ್ಬಟ್ಟಿನ ಗುರುತು ರಿಜಿಸ್ಟರ್ ಮಾಡತಕ್ಕ ಸಮಯದಲ್ಲಿ
ಮುಖ್ಯವಾದಕ್ಕೆಲ್ಲ ಹೆಬ್ಬಟ್ಟು ಗುರ್ತು ತಗೊಂತಾರೆ. ಯಾಕಂದ್ರೆ ಅದು ಒಬ್ಬರಂತೂ ಒಬ್ರದ್ದಿರಲ್ಲ ಅಂತ. ಎಷ್ಟು ವಿಚಿತ್ರ ನೋಡಿ, ಇಷ್ಟರೊಳಗನ ಹತ್ತಿಲ್ದಂಗೆ ಮಾಡಿದ ಅವನು. ಎಷ್ಟು ವಿಶೇಷ ಒಂದು ಕಲೆ. ಇವ್ರು ಏನೇನೋ ಮಾಡ್ತಾರೆ, ಇದೇನಾರ ಬರ್ತದ ಹಿಂಗೆ ಅಂತಂದರೆ ಎಷ್ಟು ಕೋಟಿ ಜನ ಐತಿ ಭೂಲೋಕದ ಮೇಲೆ. 700 ಕೋಟಿ ಜನನೂ ಕೂಡ ಬದಲೈತಂತೆ ಹೆಬ್ಬರಳು, ಅದರೊಳಗಿರ್ತಕ್ಕಂಥ ಗೆರೆಗಳು. ಎಷ್ಟು ವಿಚಿತ್ರ ಅಂತಕ್ಕಂಥ. ಅದನ್ನೆಲ್ಲ ಬದಲು ಮಾಡುವಂಥ ಹಸ್ತಮುದ್ರೆಯಂ ತಿದ್ದುವತ್. ಯಾತಕ್ಕೆ ತಿತ್ತಾನಂದ್ರೆ ವಸ್ತು ದರ್ಶನ ಕೊಡೋಕ್ಕಾದ್ರೆ ಮಾತ್ರ ತಿತ್ತಾನ. ಮತ್ತು ಇದ್ಯಾವ್ದಾರ ಮಾಡೋಕ್ಕಾದ್ರೆ ಈಗೊಂದು 30 ವರ್ಷ 35 ವರ್ಷದ ಹಿಂದೆನ ಈ ಚರಿತ್ರೆ ಕೇಳಿಬಿಟ್ಟಿದಾರ. ಅವರೆಲ್ಲೇ ಮೈಸೂರಾಗ ಸತ್ತರನ್ನ ಬದುಕಿಸಿದ್ರು ಅಂಥೇಳಿ. ಆಯ್ತಪ್ಪ, ಅಂಥ ಮಹಾಪುರುಷರು ಯಾರದಾರ ಅಂದಾಗ ಐನಾಗದಾರ ಅಂತ ಹೇಳ್ಬಿಡ್ದಾರ. ಅಲ್ಲಿ ಯಾರೋ ಒಬ್ರು ಅವು ಸತ್ತು ಹೆಣ ಹಾಕ್ಕೊಂಡು ಕಾರ್ನಾಗ ಸೀದಾ ಇಲ್ಲಿಗೆ ಬಂದುಬಿಟ್ವು. ಅದರ ಪೂಜೆ ಕುಂತ್ಬಿಟ್ಟದಾರ. ಅಲ್ಲಿ ಗಂಟೆ ಹೊಡಿತಾ ಐತಿ. ಅವ್ರ ಮಹಾದ್ವಾರದ ನಿಂದ್ರಿಸಿ ತಗೊಂಬಂದು ಇಲ್ಲಿ ಬಾಗಿಲಿಗೆ ಹಾಕ್ತವೆ ಅನ್ನಕತ್ಯಾರ. ಅಂದ್ರೆ ಬದುಕಿಸಲಿ ಅಂತ ಅವ್ರು ಬರವಾರ್ದಾರೆಲ್ಲರೂ. ಅದು ಹೆಂಗೆಂಗೋ ಆ ಈರಮ್ಮಗೆ ಗೊತ್ತಾಗ್ಬಿಡ್ತು. ದಾಂಡ್ಲಿ ಎಬ್ಬಿಸ್ಬಿಟ್ಲಕ್ಕೆ ಹೊರಗೆ. ಸತ್ಯಣ್ಣ ತಂದು ಹಾಕ್ತಾರೆ ಅಂದ್ರೆ ಸುಮ್ಮನೆ ಯಾರಿರ್ತಾರ? ಚಾಪ್ಲಿ ಹರಿದವಪ್ಪ ಅಂದ್ರೆ ಬಿಡಪ್ಪ ಅಂತಾರ. ಸತ್ಯಣ್ಣ ಐತಿ ಅಂತಂದ್ರೆ ಯಾರ್ದಾರ ಮನೆಗೆ ಇಟ್ಕೊಂತಾರ? ಹಂಗಾಕಿ ದಾಂಡ್ಲಿ ಎಬ್ಬಿಸ್ಬಿಟ್ಲು. ಏನೋ ಒದರಾಡಕತ್ತಿಬಿಟ್ಲು. ಪೂಜೆ ಕುಂತಿದ್ರು. ಯಾಕೆ ಇಷ್ಟೆಲ್ಲ ಗಾಬ್ ಆಗ್ತಾ ಇರೋದು ಏನು ಅಂತೇಳಿ ಗಂಟೆ ನಿಂದಿರಿಸಿ ಕೇಳಿದಾಗ ಯಾರ ಸತ್ತು ಹೆಣ ತಂದಾರಂತ ಅದನ್ನು ಬದುಕಿಸ್ಬೇಕಂತ ಇಲ್ಲಿ ತಂದು ಹಾಕ್ತಾರಂತ ಅಂತ ಗೊತ್ತಾಯ್ತು. ತಗೊಂಡಿಡಿಯನ್ನು ಮೊದಲತ್ಲಾಗ ಅಂತ ಹೇಳಿದ್ರು ಅಜ್ಜವರು. ತಗೊಂಡು ಹೋದರು. ಸಂಸ್ಕಾರ ಮಾಡೋಣ ಹೋಗು ಅಂತೇಳಿ. ಹೇಳುವ ತಾತ್ಪರ್ಯ ಇಷ್ಟೇ, ಸತ್ತನ್ನೆಲ್ಲ ಬದುಕಿಸೋದಂದ್ರೆ ಅದು ವಿಧಿಗೆ ವಿರುದ್ಧ, ನಿಯಮಕ್ಕೆ ವಿರುದ್ಧ. ಮಹಾತ್ಮರು ಯಾವಾಗಲೂ ವಿರುದ್ಧವಾಗಿ ನಡೆಯೋದಿಲ್ಲ. ಏನಿದೆ ಬಂದದ್ದು ಅನುಭವಿಸ್ಬೇಕು ಅಂತಾರೆ. ರಾಮ ವನವಾಸ ಸುಮ್ಮನೆ ಅನುಭವಿಸಿದ. ಧರ್ಮರಾಯ ಪಾಂಡವರು ಇಲ್ಲಿ ಬಿಡೋ 4 ಮಂದಿ. ಇವನು ಧರ್ಮರಾಯ ಸುಮ್ಮನೆ ಅನುಭವಿಸ್ಬೇಕು. ಮಾಡ್ತಕ್ಕದ್ದಲ್ಲ, ಧರ್ಮ ಅಲ್ಲ ಅದು. ಅನುಭವಿಸ್ಬೇಕು ಸುಮ್ಮನೆ. ಮುಂದೆ ಏನು ಒಳ್ಳೇದಕ್ಕೈತೋ ಗೊತ್ತಿಲ್ಲ. ಈಗ ಬಂದದ್ದನ್ನು ಸುಮ್ಮನೆ ಸುಮ್ಮನೆ ಅನುಭವಿಸ್ಬೇಕು ಅಂದರೆ ದೊಡ್ಡವರು ಮಹಾಪುರುಷರಾಗಿರ್ತಕ್ಕಂಥವ್ರು ವಿಧಿಗೆ ವಿರುದ್ಧವಾಗುವುದಿಲ್ಲ ಅನ್ನುವಂಥದ್ದು ಮೂಲ ತತ್ವವಾಗಿರ್ತಕ್ಕಂಥದ್ದು. ಸಮಾಧಾನ ಹೇಳ್ಬೋದಷ್ಟೇ, ಅಭಯದಾನ ಹೇಳ್ತಾರೆ. ಸಮಾಧಾನ ಸಂತೈಸ್ತಕ್ಕಂಥದ್ದಷ್ಟೇ. ಆದರೆ ಕಂಡ್ರನ್ನೆಲ್ಲ ಬದುಕಿಸಂತ ಹೋದರೆ, ಎಲ್ಲರನ್ನೂ ಬದುಕಿಸಂತ ಹೋದರೆ ಜಗ ಎಲ್ಲಿ ಬರ್ತೈತಿ ಉಳಿಯಾಗಿ ಇರಾಕ? ಇವ್ರು ಸೊತ್ತೇ ಜಗ ಇಲ್ಲೀಗ. ಸೊತ್ತೇ ಜಗದ ಅಭಾವ ಆಗಿಬಿಟ್ಟತಿ. ಹಾಗೆಲ್ಲರ ಸಹಾಯದ ಮುಡಿಸ್ಕೊಂತ ಹೋಗ್ಬಿಟ್ರೆ ಅದು ವಿಧಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂಥೇಳಿ. ಅದರಿಂದ ಒಮ್ಮೆಮ್ಮೆ ಅದರಿಂದ ಬಹಳಷ್ಟು ಕಲ್ಯಾಣವಾಗ್ತತಿ ಅಂದಾಗ ಎಲ್ಲಿ ಆ ಗೆರೆಯನ್ನು ಮೀರ್ತಾರೆ ಅಂತೇಳಿ. ಹಾಗೂ ಬರೋದಿಲ್ಲ. ಸಪ್ತಸಾಗರ ಪಾನ ಮಾಡಬೇಕಾಗಿತ್ತದು. ವಿಧಿಗೆ ವಿರುದ್ಧ, ಸೃಷ್ಟಿಗೆ ವಿರುದ್ಧ. ಆದರೂ ಒಂದು ಒಳ್ಳೆ ಕಾರ್ಯ ಮಾಡುವಂಥ ಉದ್ದೇಶವಿತ್ತಲ್ಲ, ಅದಕ್ಕೆ ಅಗಸ್ತ್ಯರು ಸಪ್ತಸಾಗರಗಳನ್ನು ಪಾನ ಮಾಡಿಬಿಟ್ರು ಅಂಥೇಳಿ ಪುರಾಣದಾಗ ಬರ್ತದೆ. ಸಾಗರ ಅದ್ರೊಳಗೊಬ್ಬನ ಯಾರೋ ಹೋಗ್ಬೇಕಂತ ಕುಂತದ್ದ ಸಾಗರದಾಗ. ರಾಕ್ಷಸ ಅವನು ಕೊಲ್ಬೇಕಾಯ್ತು. ಕೊಲ್ಲಕ್ಕೂ ಸಮುದ್ರದಾಗ ಕೊಲ್ಲೋದು. ಆವಾಗ ಋಷಿಗಳಿಗೆ ಹೋಗಿ ಬೇಡಿಕೊಂಡ್ರು. ಆವಾಗ ಪಾನ ಮಾಡಿದರು ಅಂತೇಳಿ. ಪಾನ ಮಾಡಿದಾಗ ಅವನ ಕಡೆಗೆ ಬಂದ ಹೊಡೆದ್ರು ಅಂತೇಳಿ. ತಾತ್ಪರ್ಯ ಎಷ್ಟೇ, ಜಗತ್ ಕಲ್ಯಾಣಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ, ಸತ್ಯಕ್ಕೋಸ್ಕರವಾಗಿ ಒಂದೊಂದು ಸಮಯದಲ್ಲಿ ಅದನ್ನು ಬದಲು ಮಾಡ್ತಾರೆ. ಎಲ್ಲರನ್ನೂ ಬದಲು ಮಾಡ್ತಾರೆ ಅಂತಕ್ಕಂಥದ್ದಲ್ಲ, ಸತ್ತರನ್ನೆಲ್ಲ ಬದುಕಿಸ್ತಾರೆ ಅಂತಕ್ಕಂಥದ್ದು ನೇಮಲ್ಲ. ಅದರಿಂದ ಮುಂದೆ ಮಹತ್ತರವಾಗಿರುವಂಥ ಏನಾದರೂ ಕಾರ್ಯವೆನ್ನತಕ್ಕಂಥದ್ದಾಗ್ತದೆ. ಜಗತ್ತಿನ ಕಲ್ಯಾಣವಾಗ್ತದೆ, ಆತ್ಮ ಕಲ್ಯಾಣವಾಗ್ತದೆ ಅನ್ನುವಂಥ ಉದ್ದೇಶವಿದ್ದ ಮಾತ್ರ ಹಾಗೆ ಮಾಡ್ತಾರೆ. ಆ ರೀತಿಯಾಗಿ ಶಿವದಾಸರನ್ನು ಯಾಕೆ ಬದುಕಿಸಿದ್ರು ಸತ್ತರನ್ನ ಅಂದರೆ,
ಈ ಚರಿತ್ರೆ ಮುಂದೆ ಅವರಿಂದ ರಚನೆ ಆಗಬೇಕಾಯ್ತಿಂತ ಅದ್ಭುತವಾಗಿರುವಂಥ ಚರಿತ್ರೆ. ಈ ಚರಿತ್ರೆ ಮುಖೇಣವಾಗಿ ಇದನ್ನು ಕೇಳುವ ಹೇಳುವರ ಮುಖೇಣವಾಗಿ ಅನೇಕರು ಗುರುಭಕ್ತರಾಗಿ ಧನ್ಯರಾಗಲಿ ಅನ್ನುವಂಥ ಉದ್ದೇಶದಿಂದ ಗುರು ಪರಂಪರೆಗೆ ತತ್ವ ಪರಂಪರೆಗೆ ಸಹಾಯವಾಗ್ತಾನೆ ಅನ್ನುವಂಥ ಉದ್ದೇಶದಿಂದ ಆ ಸಮಯದಲ್ಲಿ ಮೃತ್ಯುವೆನ್ನುವಂಥದ್ದು ಅವನನ್ನು ನುಂಗಿದ್ರೂ ಕೂಡ ಮೃತ್ಯು ಮುಖದಿಂದ ಬಿಡಿಸಿ ಮೃತ್ಯುಂಜಯನಾಗಿರ್ತಕ್ಕಂಥವನು ಬದುಕಿಸಿದ. ಹಾಗೆ ತಾವು ಕೂಡ ಶರವೆನ್ನತಕ್ಕಂಥದ್ದು ಇದು ರೋಗದ ಆಗರ, ದುಃಖದ ಸಾಗರ ಅಂಥೇಳಿ ಒಂದು ಬಳಕ ಈ ನಿಯಮಕ್ಕೆ ವಿರುದ್ಧವಾಗಿರಬಾರ್ದು ಅಂಥೇಳಿ ಆಕಸ್ಮಿಕವಾಗಿ ಅವ್ರಿಗೂ ಕೂಡ ಚಳಿ ಜ್ವರಗಳು ಅವು ಇವೆಲ್ಲ ಬರ್ತಾ ಇದ್ವು. ಬಂದಾಗ ಬಹಳಷ್ಟು ಜನರು ಅವ್ರ ಹಾಸಿಗೆ ಹಿಡಿದು ಮನೆಗಿದಾಗ ಗುಳಿಗೆಗಳನ್ನು ತಂದು 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 ಕೊಡ್ತಿದ್ರಂತ. ಭಾಳಷ್ಟು ವೈದ್ಯರ ಆ ಸಮಯದಲ್ಲಿ ಹೆಚ್ಚು, ನಾಟಿ ವೈದ್ಯರೇ ಹೆಚ್ಚು. ಅವಾಗ ಆ ರಸೌಷಧಿಗಳನ್ನು ತಕ್ಕಂಥವುಗಳು ಹೆಚ್ಚು. ಅವುಗಳನ್ನು ಅಂಥ ಉತ್ತಮವಾಗಿರುವಂಥ ಔಷಧಿಗಳನ್ನು, ರಸೌಷಧಿಗಳು ಅಂದರೆ ಪಾದರಸ ಮೊದಲಾದಂಥವನ್ನು ಮಾಡಿರ್ತಾರೆ. ಅವುಗಳನ್ನು ಆ ಗುಳಿಗಳನ್ನೆಲ್ಲ ತಂದು ಕೊಡ್ತಿದ್ರಂತೆ. ಅಷ್ಟು ತಾವು ತೆಲಿಗೆ ಮೇಲೆ ಇಟ್ಕೊಂತ ಇರೋರು ಅವರು. ಅವನು ವೈದ್ಯ ಒಂದು ಪರೀಕ್ಷೆ ಮಾಡಿದ್ರೆ ಜ್ವರ ಹಂಗೆ ಇರ್ತದ್ದು. ನಾನು ಕೊಟ್ಟಿರೋ ಗುಳಿಗಿನ ಜೇನುತುಪ್ಪ ತಗರಾತು, ವಿಳೆದೆಲೆ ರಸ ತಗರಾತು, ಹಾಲಿನಲ್ಲಿ ಬರೇ ಗುಳಿಗೆ ಗೆರಿ ಎಳೆದು ಕೊಟ್ಟರೆ ಸಾಕು, ಎಂಥ ವಿಷಮ ಜ್ವರವಿದ್ರೂ ಹೋಗ್ಬೇಕು ಅಂದ ಬಳಕ ಇಷ್ಟು ದಿವಸ ಅಂತ ಅಮೂಲ್ಯವಾಗಿರುವಂಥ ಗುಳಿಗೆಯನ್ನು ಕೊಟ್ಟದನಿಂದ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಬಹುತೇಕ ತಗೊಂಡ್ರಕ್ಕಲ್ಲಿ ಇವರು ಅಂತ ಅಂದವನು. ಆವಾಗ ಅವ್ರ ತೆಲಿಗೆ ಬೆತ್ತಿ ಗುಳಿಗಳು ಅಷ್ಟು ಇದ್ದವು. ಓಸುನ ಕೈಯಾಗಿ ಹಿಡೀ ಗಂಟ್ಲೆ ತಗೊಂಡ್ರ ಅವನ್ನ. ಕೊಟ್ಟೋ ದಿವಸ ಕೊಟ್ಟು ಹೋಗ್ತಕ್ಕಂಥ ರಸ ಔಷಧಿಗಳು. ಒಂದು ಗುಳಿಗೆ ತಿಂದ್ರೆ ಒಳಗೆಲ್ಲ ಬಸ್ಟ್ ಆಗಿಬಿಡ್ಬೇಕು ಅದು, ಅಂಥದ್ದು. ಬರೀ ಗೆರಿ ಹೊಡೆದು ತಗೊಳತಕ್ಕಂಥವು. ಸುಮ್ಮನೆ ಗುಳಿಗೆ ತಗೊಂಡು ಹಿಂಗೆ ಗೆರಿ ಹೊಡಿಬೇಕಷ್ಟೇ, ಹಿಂಗೆ ಎಳೆಯೋದಷ್ಟೇ ಅದನ್ನು. ಅದು ಎಷ್ಟೋ ಒಂದು ಅಣುವು ಎಷ್ಟೋ ಹತ್ಬೇಕು, ಅದನ್ನ ನೆಕ್ಕಿದ್ರೆ ಸಾಕು ಅಂತೇಳಿ ಅವು ರಸಸಿದ್ಧಿ ಔಷಧಿಗಳು ಅಂತೇಳವು. ಅಂಥ ಮಾತ್ರೆಗಳು ಹಿಡಿತುಂಬ ತಗೊಂಡು ಬಾಳೆ ಹಾಕ್ಕೊಂಡು ನುಂಗಿಬಿಟ್ರಂತ ಇದ್ದವ್ರಿಗೆಲ್ಲರಿಗೂ ಗಾಬರಿ ಆಗ್ಬಿಡ್ತು. ವೈದ್ಯನಂತೂ ಅವನು ಹೊಯ್ಕೆಣ ಕತ್ತಿಬಿಟ್ಟ. ಇದು ಒಂದು ಗುಳಿಗೆ ತಿಂದ್ರೆ ತಡ್ಕೊಳಕ್ಕಾಗೋದಲ್ಲ, ಒಳಗೆಲ್ಲ ಸುಟ್ಟು ಹೋಗ್ಬಿಡ್ತದೆ ಇದು ಪಾದರಸದ್ದು. ನಾನು ಕೊಟ್ಟ ಓಸು ಗುಳಿಗೆ ನುಂಗಿದ್ರು ಅಂದ ಬಳಕೆ ಇನ್ನೇನು ನಮ್ಮದು ಪುಣ್ಯ ಮುಗೀತು ಅಂಥೇಳಿ ಎಲ್ಲರೂ ಗೋಳಾಡಲಿಕ್ಕೆ ಹತ್ತಿದ್ರು. ಆವಾಗ ಅವರು ನಗ್ತಾ 20 ದಿವಸ ಗಂಟಲೆ ಅವರು ಇದು ಹಾಸಿಗೆ ಇಳಿದ ಮನೆಗಿದವರು ಎದ್ದು ಓಡಾಡಕ್ಕೆ ಹತ್ತಿರಂತೆ. ನನಗೇನೂ ಆಗಿಲ್ಲ, ನನಗೇನೂ ಆಗೋದಿಲ್ಲ, ನಾನು ನಿತ್ಯ ನಿರ್ಗುಣ ನಿರ್ವಿಕಾರ ಪರಿಪೂರ್ಣ ಸ್ವರೂಪನಾಗಿರ್ತಕ್ಕಂಥವನು ಅಂಥೇಳಿ ಅಷ್ಟು ದಿವಸ ಅನ್ನ ಆಹಾರ ಎಲ್ಲ ಮನಗಿದ್ರು ಕೂಡ ಅಂಥ ಔಷಧಿಗಳನ್ನು ಅಷ್ಟು ಸೇವನೆ ಮಾಡಿ ಎಲ್ಲರ ಜೊತೆಗೆ ಅವ್ರು ಮತ್ತೆ ಅಡ್ಡಾಡಕ್ಕೆ ಕೂಡ ಭಾಳಷ್ಟು ಆಶ್ಚರ್ಯವಾಯಿತು. ವಿಷವನ್ನೇ ಕಾಲಕೂಟ ವಿಷವನ್ನೇ ಕುಡಿದು ಅರಗಿಸಿರ್ತಕ್ಕಂಥ ಸದ್ಗುರುವಿನ ಅವತಾರ. ಅವನಿಗೆ ನಾವಿಂತಹದ್ದು ಕೊಟ್ಟು ಔಷಧಿ ಕೊಟ್ಟು ಗುಣ ಮಾಡ್ತೇವೆ ಅನ್ನತಕ್ಕಂಥ ಭ್ರಮದಿಂದ ನಾವು ಪ್ರಯತ್ನ ಮಾಡಿದ್ವಿ, ನಮ್ಮದು ತಪ್ಪಾತು ಅಂಥೇಳಿ ಅವರೆಲ್ಲ ತಾವು ಪ್ರಾಯಶ್ಚಿತ್ತ ಮಾಡಿಕೊಂಡ್ರು. ಏನಿಲ್ಲ, ಅದು ಶರೀರಕ್ಕೆ ಬರ್ತಕ್ಕಂಥದ್ದು ಬರ್ತಿತ್ತು. ಇಲ್ಲಿವರೆಗೂ ಅದರ ಅವಧಿ ಇತ್ತು, ಅದು ಈಗ ಮುಗೀತು, ತಾನು ಚೇತನವಾಯಿತು. ನಿನ್ನ ಕೈಯೊಳಗೆ ಏನೂ ಇಲ್ಲ, ಅದು ಪ್ರಾರಬ್ಧದ ಅಧೀನವಾಗಿರ್ತಕ್ಕಂಥದ್ದು. ಯಾವ್ಯಾವ ಎಷ್ಟೆಷ್ಟು ದಿವಸ ಹೆಂಗೆ ಅನುಭವಿಸ್ಬೇಕು ಅಂತ ಅನುಭವಿಸ್ತಿರ್ತವೆ. ಅವುಗಳನ್ನು ಉಪಾಯದಿಂದ ತಡೆದು ಹಿಡಿದ್ವಿ ಅಂದರೆ ಅದು ಸಂಚಿತವಾಗ್ತತಿ, ಅನುಭವಿಸಿ ತೀರಿಸ್ಕೋಬೇಕು ಅನ್ನತಕ್ಕಂಥ ತತ್ವವನ್ನು ಎಲ್ಲರಿಗೂ ಉಪದೇಶ ಮಾಡಿದರು ಅನ್ನತಕ್ಕಂಥದ್ದು. ಅದು ರೋಗದ ಬಾಧೆ ಅಂದರೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆದ್ರೂ ಕೂಡ ಅದನ್ನು ಆದಷ್ಟು ಸಮಾಧಾನದಿಂದ, ಉಪಾಯದಿಂದ, ಅದಕ್ಕೆ ತಕ್ಕ ಉಪಚಾರದಿಂದ ಶಮನ ಮಾಡ್ಕೋಬೇಕು. ಎಲ್ಲರಿಗೂ ರೋಗ ಬರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಎಂದು ಸಿದ್ಧ ಮಾಡಿ ತೋರಿಸಿದರು. ಯಾಕಂದರೆ ರೋಗದ ಆಗರ ಇದು. ರೋಗ ಹುಟ್ಟತಕ್ಕಂಥ ತೋಟ ಅಂತ ಶರೀರ ಅಂದರೆ
ರೋಗ ಹುಟ್ಟತಕ್ಕಂಥ ತೋಟ ಅಂತೀವಿ. ಎಲ್ಲ ಶರೀರದಲ್ಲೂ ಒಂದಿಲ್ಲ ಒಂದು ರೋಗಗಳಿರ್ತವೆ. ಮನಸ್ಸಿನ ರೋಗಗಳೇ ಅಥವಾ ಭಾವದ ರೋಗಗಳು, ಶರೀರದ ರೋಗಗಳು, ಅನಂತ ಅಧ್ಯಾತ್ಮ ಆದಿಭೂತ ಅದೈವ ಅನ್ನುವಂಥ ಆದಿವ್ಯಾಧಿಗಳು ಅಂಥೇಳಿ, ಆದಿ ಮತ್ತು ವ್ಯಾಧಿಗಳು ಅಂಥೇಳಿ ಎರಡು ರೀತಿಯಾಗಿರುವಂಥ ರೋಗಗಳು ಯಾವುದಾದ್ರೂ ಇದ್ದೇ ಇರ್ತದೆ. ನಾವೇನು ರೋಗಿಲ್ಲ ಅಂತಂತಿರ್ತೇವೆ. ಭವರೋಗ ಅಂತ ಐತೆ ಹುಟ್ಟೋದು ಸಾಯೋದೈತಲ್ಲ, ಅದು ರೋಗ ಅದು. ಅದರಂಥ ಮನಸ್ಸಿನ ರೋಗ, ಬುದ್ಧಿ ರೋಗ, ಚಿತ್ತದ ರೋಗ, ಅಹಂಕಾರದ ರೋಗ, ಕಾಮ ರೋಗ, ಕ್ರೋಧ ರೋಗ, ಲೋಭ ರೋಗ, ಇವೆಲ್ಲ ರೋಗಗಳೇ ಒಂದಲ್ಲ. ನಮಗೇನಿಲ್ರಿ, ಒಂದು ಗುಳಿಗೆ ತಗೊಂಡಿಲ್ಲ ಅಂತಾನೆ ಕಾಕಂಡಿಕೆ, ಒಂದು ಗುಳಿಗೆ ತಗೊಂಡಿಲ್ಲ ಅಂತಾನೆ. ಆದರೂ ತೋಟದ ಭ್ರಮ ಬಿಟ್ಟತೇನು ಅವನಿಗೆ ಅಂದರೆ, ಭ್ರಮ ರೋಗ ಬಿಟ್ಟತೇನು ಅಂದರೆ ಬಿಟ್ಟಿಲ್ಲ. ಉಣ್ಣ ರೋಗ ಒಂದಿತ್ತು ಅವನಿಗೆ, ಭಾರಿ ತಿನ್ನಬೇಕು ಅನ್ನತಕ್ಕಂಥದ್ದು. ಆ ರೋಗ ಬಿಟ್ಟತೇನು ಅಂದರೆ ಬಿಟ್ಟಿಲ್ಲ. ಭಾರಿ ಗಟ್ಟಿರ್ಬೇಕ ನಾನು ಅನ್ನೋ ಒಂದು ರೋಗ ಇತ್ತು. ನಾನು ಏಸು ವರ್ಷ ಆದರೆ ಹಿಂಗೆ ಇರ್ಬೇಕು ಅನ್ನೋ ರೋಗ ಇತ್ತಲ್ಲ, ಈಗೂ ಐತಿ. ಮೊನ್ನೆ ಹೇಳಿದೆ, ಇನ್ನೂ 2 ವರ್ಷ ಕಾಯಂ ಸಾಯಲ್ಲ ನಾನು ಅಂತ ಎಷ್ಟು ಭರವಸೆ ಹೇಳ್ತೀಯಲ್ಲೋ ಅಂದ್ವಿ. ಹೆಂಗದ ನಾನು ಅಂತಾನ. ಶಾಸ್ತ್ರಗಳು, ಶ್ರುತಿಗಳು, ಮಹಾತ್ಮರು ಅದು ನೇಮ್ ಅಲ್ಲಪ್ಪ, ಅದು ಯಾವಾಗ ಹೋಗತ್ತೆ ಅಂತ ಅವ್ರಂತಾರೆ. ನೀರ ಮೇಲಿನ ಗುಳ್ಳಿನಂತೆ ಅಂತ. ಇವನು ಬರಾಬರಿ ರಿಜಿಸ್ಟ್ರ್ ಮಾಡ್ಕೊಂಡು ಕಾಯಂ ಇದು ಎಂಥದ ಕಾರ್ಡ್ ಅಂತಾರಲ್ಲ, ಗ್ಯಾರಂಟಿ ಕಾರ್ಡು. ಗ್ಯಾರಂಟಿ ಕಾರ್ಡ್ ತಂದ್ರೆ ಮಾತಾಡ್ದಂಗೆ ಮಾತಾಡ್ತಾನ. ನಾಳೆ ಬೆಳಿಗ್ಗೆ ಇರ್ತಾನೋ ಇಲ್ಲೋ ಗೊತ್ತಿಲ್ಲ. ಅದನ್ನ ನೆನೆಸ್ಕೋಬೇಕು ನಾವು ದಿವಸ. ನಾಳೆ ಬೆಳಿಗ್ಗೆ ಇರ್ತಾವೋ ಇಲ್ಲೋ, ನಾವು ನಾಳೆ ಬೆಳಿಗ್ಗೆ ಇರ್ತಾವೋ ಇಲ್ಲೋ, ಮರಣವೆನ್ನತಕ್ಕಂಥದ್ದು ಯಾವತ್ತನೇ ಹೆಂಗೆ ಬರ್ತದೆ ಗೊತ್ತಿಲ್ಲ ಅಂತಕ್ಕಂಥ ಚಿಂತನೆ ಮಾಡ್ತಾ ಇರ್ಬೇಕು. ಅದನ್ನ ಯಾವಾಗ ಅದು ಬರೋದಿಲ್ಲ ಅನ್ನೋ ಚಿಂತನೆ ಇರಬಾರ್ದು. ಯಾವಾಗ ಬರ್ತದ ಬರಕತೈತಿ, ಹತ್ರ ಆಗ್ತದವೆ ಅಂತಕ್ಕಂಥ ಚಿಂತನೆ ಆಗ್ತಾ ಇರಬೇಕು. ಆದ್ರಸಿಂದ ಅಮೃತಪಾನ ಮಾಡ್ತಾರೆ ಅಂದ್ರೆ ದೇವಲೋಕದಲ್ಲಿ ಕೂಡ ವೈದ್ಯರದಾರೆ. ಅಮೃತಪಾನ ಮಾಡ್ತಕ್ಕಂಥವ್ರು. ಮೇಡಪ್ಪ, ನಾವು ಅನ್ನ ಉಣ್ತವಿ, ಸೊಸೈಟಿ ಅಕ್ಕಿ ತಿಂತವಿ, ಅದನ್ನು ತಿಂತವಿ, ಇದನ್ನು ತಿಂತವಿ, ಗೊಬ್ಬರ ಹಾಕಿ ತಿಂತವಿ ಅಂತ ನಾವು ರೋಗ ಬರ್ತಾವ ಅಂತಂತವಿ. ಅವ್ರು ಅಮೃತಪಾನ ಮಾಡೋರಿಗೂ ರೋಗ ಅದಾವೆ. ಅವ್ರಿಗೂ ಅಶ್ವಿನಿ ಕುಮಾರ್ ಅಂತ ಪ್ರಸಿದ್ಧ ವೈದ್ಯರದಾರೆ. ವಿಷ್ಣುವಿಗೊಮ್ಮೆ ಹೊಟ್ಟೆ ನೋವು ಬರ್ತತಿ, ಅವನಿಗೊಮ್ಮೆ ಬೇದಿ ಹತ್ತತಿ, ಅವನಿಗೊಮ್ಮೆ ಜ್ವರ ಬರ್ತತಿ. ಅವನಿಗೆ ಇವ್ರಿಗೆ ಹೆಂಗೆ ಕೈಕಾಲು ಹಿಡ್ಕೊಂಡವ ಹಂಗೆ ಹಿಡ್ಕೊಂಡದಾವೆ. ಅವನು ಕುಂತು ತಪಾಸಿ ಕುಂತು ಹೇಳಕ್ಕೆ ಬರಲ್ದಂಗೆ ಆಗಿದ್ದಾನೆ. ಕಾಲು ಬತ್ತದಾವೆ, ಮಂಡಿ ಬತ್ತದಾವೆ. ಅವಾಗೆಲ್ಲ ವೈದ್ಯರು ಅಶ್ವಿನಿ ಕುಮಾರ್ರಿಗೆ ಉಪಚಾರ ಮಾಡ್ತಾರೆ. ಅವ್ರಿಗೇನು ಅಂದ ಬಳಕೆ ಯಾವ ಲೋಕದಾಗಾರ ಹೋಗು, ಯಾವ ಶರೀರದಾಗಾರ ಹೋಗು, ಇವೆಲ್ಲ ನಮ್ಮನೆ ರೋಗಗಳಾಗಿರ್ತಕ್ಕಂಥವುಗಳು ಇರುವವೇ, ಸಹಜವೇ. ಇದನ್ನು ಉಪಶಮನ ಮಾಡ್ಕೋಬೇಕ ಹೊರತು ಕಳಕಂತವೆ ಅನ್ನುವಂಥ ಭ್ರಮ ಇರ್ತದೆ. ನಮಗೆ ಕಳೆದು ಬಿಡಬೇಕಿದು ಅಂತ ಭ್ರಮ ಇರ್ತದೆ. ಮತ್ತೆ ಬರಬಾರ್ದು ಅನ್ನೋ ಭ್ರಮ ಇರ್ತೈತಿ. ಅದು ಬರದಿದ್ರೆ ಬಂದೇ ಬರ್ತೈತಿ, ಹೋಗೋದ್ರೆ ಹೋಗೇ ಹೋಗ್ತೈತಿ. ಉಪಶಮನ ಮಾಡ್ಕೊಳೋದು ಕರ್ತವ್ಯ. ಅವರು ಮಾಡ್ಕೊಂತಾರೆ, ದೇವ್ರು ಹೋಗ್ತಾರೋ ನಾವು ಮಾಡ್ಕೋಬೇಕು ಅನ್ನೋದು ಇಷ್ಟ ಹೊರತು ತತ್ವ. ಅದು ಬಿಟ್ಟು ಬೇರೆ ಅನ್ನತಕ್ಕಂಥದ್ದಿಲ್ಲ, ರೋಗ ಇಲ್ಲ ಅನ್ನತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು ಬಹಳ ಮೂರ್ಖತನವಾಗಿರ್ತಕ್ಕಂಥದ್ದು. ಒಂದಿಲ್ಲ ಒಂದು ಅನೇಕ ರೋಗಗಳಿದಾವೆ. ರೋಗದ ಆಗರ, ದುಃಖದ ಸಾಗರವಾಗಿರ್ತಕ್ಕ ಇದರ ಸುಖವಾಗಿರ್ಬೇಕು ಅಂತ ನಾವು. ಇದು ಶರೀರ ದುಃಖದ ಸಾಗರ. ಒಂದು 10 ನಿಮಿಷ ತಡ ಆಯ್ತು ಉಣ್ಣೋದೊಂದು ಕೂಡಲೇ ಗ್ಯಾಸ್ ತುಂಬ್ಕೊಂಡ್ಬಿಡ್ತೈತಿ. ಹೌದಾ? ಸೊ ಜಾಸ್ತಿ ಉಂಡ್ಬಿಟ್ವಿ ಅಂದ್ರೆ ಗ್ಯಾಸ್ ತುಂಬ್ಕೊಂಡ್ಬಿಡ್ತೈತಿ. ಖಾರ ತಿಂದುಬಿಟ್ವಿ ಅಂದ್ರೆ ಏನೇನಾರ ಆಗಿಬಿಡ್ತೈತಿ. ಉಪ್ಪು ತಿಂದುಬಿಟ್ರೆ ಏನೇನಾರ ಆಗಿಬಿಡ್ತೈತಿ. ಎಣ್ಣೆ ತಿಂದುಬಿಟ್ರೆ ಏನೇನಾರ ಆಗತಿ. ದುಃಖ ಅಂತಕ್ಕಂಥದ್ದು ಎಷ್ಟೆಷ್ಟು ನಮೂನೆ ಅದಾವ ನೋಡು. ಉಂಡ್ರೂ ದುಃಖ ಆಗ್ತಿರ್ತದೆ. ಒಮ್ಮೆ ಜಮ ತಿಂದು ಆಯಾಸ ಪಡ್ತಿರದ. ಅದೆಷ್ಟ ಉಂಡಿ ತಿಂದಿದ್ದೆ ಅಂತ ಅಂದಿವನ. ಏನಾದ ಕಥೆನಿಂದ? ಜಾಮೂನ್ ಎಷ್ಟು? 101 ಜಾಮೂನ್ ತಿಂದು ಒಂದು ವಾರಗಟ್ಟಲೆ ಸೋಡಾ ಕುಡ್ಕಂತ ಅಡ್ಡಾಡಿಕಂತ ಜ್ಯೂಸ್ ಕಟ್ಟಿ ತಿಂದು ಆಯಾಸ. ತಿಂದರೂ ದುಃಖ, ತಿನ್ಲಿಲ್ಲ ದುಃಖ. ಹೆಂಗೆ ಇದು ಏನಪ್ಪ ಅಂದ್ರೆ ದುಃಖದ ಸಾಗರ ಅಂತಕ್ಕಂಥದ್ದು. ಇದ್ರೆ ನಾವು ಸುಖ ಹುಡುಕ್ತಾ ಇದ್ದಾವೆ. ಸಮುದ್ರದ ಹತ್ರ ಹೋಗಿ ಸಿಹಿ ನೀರು ಕುಡಿಯೋಕ್ಕೂ ಪ್ರಯತ್ನ ಮಾಡಿದಂಗೆ. ಸಮುದ್ರ ನೀ ನಡುವ್ಯಾರ ಕುಡಿ, ತುದಿಯಾಗಾರ ಕುಡಿ,
ತೆರೆಯಾಗರ ಕೊಡಿ, ನೊರೆಯಾಗರ ಕೊಡಿ, ಎಲ್ಲರ ಕೊಡಿ, ಆ ದಂಡೆಗರ ಕೊಡಿ, ಈ ದಂಡೆಗರ ಕೊಡಿ, ಎಲ್ಲಿ ಕುಡಿದ್ರು ಉಪ್ಪು ಅದನ್ನು ಬಿಟ್ಟು ಸಿಹಿ ನೀರಂತೂ ಸಿಗೋದಿಲ್ಲ. ಹಂಗೆ ಸಂಸಾರ ಸಾಗರಂ, ಇದು ಸಾಗರ ಇದ್ದಂಗೆ. ಇದು ಉಪ್ಪು ನೀರು, ಎಲ್ಲಿ ಕುಡಿದ್ರು ಉಪ್ಪು ನೀರು, ದುಃಖನೇ ಅದು ಕುಡಿಯೋಕ್ಕೆ ಬರೋದಿಲ್ಲ, ತೃಷೆ ಹೋಗೋದಿಲ್ಲ, ಸುಖ ಆಗೋದಿಲ್ಲ ಅನ್ನತಕ್ಕಂಥದ್ದು ಮೂಲ ತತ್ವವಾಗಿರ್ತಕ್ಕಂಥದ್ದು. ಅದರಾಗ ನಾವು ಸುಖವಾಗಿರ್ತಕ್ಕಂಥದ್ದು, ಹುಡುಕ್ತಕ್ಕಂಥದ್ದು, ಭ್ರಮವಾಗಿರ್ತಕ್ಕಂಥದ್ದು. ಆದ್ದರಿಂದ ಅವರು ಶರೀರಧಾರಣೆಗಳಾಗಿದ್ದರಿಂದ ರೋಗ ಬಾಧೆ ಅನ್ನತಕ್ಕಂಥದ್ದು ಬಂದಂಗೆ ಅವರು ತೋರಿಸ್ಕೊಂಡು ಅದರಿಂದ ತಾವು ಪಾರಾದರು ಅನ್ನತಕ್ಕಂಥದ್ದನ್ನು ಹೇಳಿದ್ರು. ತತ್ವ ಏನು ಅಂದರೆ ಬರ್ತಕ್ಕಂಥದ್ದು ಸಹಜ ಅಂತ ತಿಳ್ಕೊಬೇಕು. ಇದನ್ನು ರೋಗ ಬರ್ತಕ್ಕಂಥದ್ದು ಸಹಜ, ಇದು ರೋಗದ ಆಗರವಾಗಿರ್ತಕ್ಕಂಥದ್ದು ದುಃಖ. ಇದರ ಸ್ವಭಾವ, ಅಗ್ನಿಯ ಸ್ವಭಾವ ಏನು? ಸುಡದೆ. ಹಂಗೆ ಇದ್ರದ್ದು ಸ್ವಭಾವ ಏನು ಅಂದರೆ ರೋಗ ಬರದೆ. ಇದ್ರ ಸ್ವಭಾವ ಏನಂದ್ರೆ ದುಃಖ ಕೊಡದೆ ಇದ್ರ ಸ್ವಭಾವ ಅನ್ನತಕ್ಕಂಥದ್ದು ತಿಳ್ಕೊಂಡು ಅದನ್ನು ಬೆನ್ನು ಹತ್ತಬಾರದು ಅನ್ನತಕ್ಕಂಥ ಉದ್ದೇಶ ತತ್ವವಾಗಿರ್ತಕ್ಕಂಥದ್ದು ಬೋಧಿಸುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ತಾವು ಇದ್ದರು. ಆನಂತರ ಎತ್ತರಗೊಂಡು ಚೇತನಗೊಂಡಾಗ ಭಕ್ತರಿಗೆಲ್ಲ ಬಹಳಷ್ಟು ಸಂತೋಷ ಸಂಭ್ರಮವಾಯಿತು. ಖಂಡಿತವಾಗಿಯೂ ಪರಶಿವನ ಪರಾವತಾರ ಅನ್ನುವಂಥದ್ದು ಅವರಿಗೆ ದೃಢವಾಯಿತು. ಆಮೇಲೆ ಆ ದೃಢವಾಗಿರ್ತಕ್ಕಂಥ ವಿಶ್ವಾಸ ಭಕ್ತಿ ಪ್ರೇಮದಿಂದ ಸದ್ಗುಣ ಪೂರ್ಣವಾಗಿರುವಂಥ ಸೇವ ಧ್ಯಾನ ಚಿಂತನೆ ಮಾಡ್ತಾ ಮಾಡ್ತಾ ಸದ್ಗುಣ ಪೂರ್ಣವಾಗಿರುವಂಥ ಪ್ರೇಮಾನುಗ್ರಹಕ್ಕೆ ಪಾತ್ರರಾದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.